DCC ಬ್ಯಾಂಕ್ ಈಗಾಗಲೇ ಫಿಕ್ಸ್ ಆಗಿ ಹೋಗಿದೆ. ಸುಮ್ಮನೆ ಟಿವಿ ಅವ್ರ ಪೇಪರು ಊಹಾಪೋಹ ಪೈಪೋಟಿ ಅದು ಇದು ಸುಮ್ಮನೆ ಇವ್ರಿಗೆ ಏನು ಗೊತ್ತಿಲ್ಲ, ಒಳಗಿನ ಮರ್ಮನ ಗೊತ್ತಿಲ್ಲ. ಪೈಪೋಟಿ ನಡೆದೆ ಅಂತ ಚಂದ್ರ ಹೆಟ್ಟೋಳಿ ಆಗ್ತಾರಂತ, ಗಣೇಶ್ ಹುಕ್ಕೇರಿ ಆಗ್ತಾರಂತ, ವಿಶ್ವನಾಥ್ ವೈದ್ಯ ಆಗ್ತಾರಂತ. ಏನಿದು ಸುಮ್ಮನೆ ಜನರಿಗೆ ಒಂದು ಪೇಪರ್ ಐತಿ ತಗೋದು ಬರೆಯೋದು. ಇವ್ರಿಗೆ ಏನು ಒಳ ಮರ್ಮ ಗೊತ್ತಿಲ್ಲ. ಅಣ್ಣ ಸಾಹೇಬ್ ಜೊಲ್ಲೆ ಫಿಕ್ಸ್ ಆಗ್ತಾನೆ ಅಂತ ಮೊದಲೇ ಹೇಳಿದೆ. ಮತ್ತು ಅವ್ರಿಗೂ ಬೇಕಾಗಿದೆ, ಯಾಕಂದ್ರೆ ಬ್ಯಾಂಕಿನಲ್ಲಿ ಸದೃಢ ವ್ಯಕ್ತಿ ಬೇಕಾಗಿದೆ. ಅವ್ರ ಕಡೆ ದುಡ್ಡಿದೆ ಸಾಕಷ್ಟು, ಕಡಿಮೆ ಇದ್ರೆ ಅಣ್ಣ ಸಾಹೇಬ್ ಜೊಲ್ಲೆ ಹಾಕ್ತಾರೆ. ಸುಮ್ಮನೆ ಇದು ಈಗಾಗಲೇ ತಮ್ಗೆ ಗೊತ್ತಿದೆ. 9 ಜನ ಅವಿರೋಧ ಆಯ್ಕೆ ಆದರು. 6 ಜನರಿಗೆ 7 ಜನರ ಚುನಾವಣೆ 19ನೇ ತಾರೀಕು ನಡೀತು. ಅದರಲ್ಲಿ 2 ಡಿಕ್ಲೇರ್ ಮಾಡಿದರು. ಅದರ ಇನ್ನೂ 4 ಸ್ಥಾನ ಡಿಕ್ಲೇರ್ ಮಾಡಿಲ್ಲ. 28ನೇ ತಾರೀಕಿಗೆ ಡಿಕ್ಲೇರ್ ಮಾಡ್ತಾರೆ. ಹೌದಾ? ನಂತರ ಯಾರಿಗೆ ಬಹುಮತ ಅಂದ್ರೆ ಇಲ್ಲಿ ಕೆಲವೊಂದು ಜನ ಹೇಳ್ತಾರೆ ಅವ್ರಿಗೆ ಬಹುಮತ ಇವ್ರ ಬಹುಮತ ಇಲ್ಲ. ಲಿಂಗಾಯತರ ಬ್ಯಾಂಕಿಗೆ ಲಿಂಗಾಯತರ ಬಹುಮತ. ಮತ್ತು ಲಕ್ಷ್ಮಣ ಸವದಿ ಅದೇ ಹೇಳಿದ್ರಲ್ಲ, ನಮ್ಮವರೊಬ್ಬರು ಆಗ್ತಾರಂತ ಹೇಳಿದ್ರಲ್ಲ. ಮತ್ತು ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ರು ನಮ್ಮ ಬಣದವ್ರು ಆಗ್ತಾರ. ಹೌದು, ಇಬ್ಬರದು ಕರೆಯತಿ, ನಿಮ್ದು ಕರೆಯತಿ. ಎಲ್ಲ ಫಿಕ್ಸ್ ಆಗಿ ಹೋಗಿದೆ. ಉಪಾಧ್ಯಕ್ಷ ಕೂಡ ಫಿಕ್ಸ್ ಆಗಿ ಹೋಗಿದೆ. ಅದು ಒಂದು 3 ಜನ ಉಪಾಧ್ಯಕ್ಷ ಒಂದು ಪೈಪೋಟಿ ಇದಾರೆ. ಗಣೇಶ್ ಹುಕ್ಕೇರಿ, ವಿಶ್ವನಾಥ್ ವೈದ್ಯ ಮತ್ತು ಅರವಿಂದ್ ಪಟ್ಲ. ಈ 3ರಲ್ಲಿ ಯಾರಾದ್ರೂ ಒಬ್ಬರು ಮಾಡಬಹುದು. ಇನ್ನ ಇವರು ಚಾ ಬಿಸ್ಕಿಟ್ದವರು ಇವ್ರು ಏನ್ ಮಾಡ್ತಾರ ನೋಡ್ಬೇಕು. ಇವರು ಹೋಗಿ ಕೂತ ಚಾ ಬಿಸ್ಕಿಟ್ ತಿಂದು ಬರಬಾರ್ದು. ಯಾಕಂದ್ರೆ 106 ವರ್ಷ ಇತಿಹಾಸ ಹೊಂದಿದಂತದ್ದು. 10 ಲಕ್ಷ ರೈತರು ಲಾಭ ಪಡಿತಾರೆ, ಗ್ರಾಹಕರಿದ್ದಾರೆ. ನಂತರ ವಾರ್ಷಿಕ 7,000 ಕೋಟಿ ವಹಿವಾಟಿದೆ ಬ್ಯಾಂಕ್ ಇದ್ದಿದ್ದು. 16 ನಿರ್ದೇಶಕರನ್ನ ಆಯ್ಕೆ ಮಾಡಿದ್ದಾರೆ. ನಂತರ ಒಬ್ರು ಅಪೆಕ್ಸ್ ಬ್ಯಾಂಕ್ ಫಿಕ್ಸ್ ಇಲ್ಲಲ್ಲ ಇನ್ನು. ಅಲ್ಲಿ ಕುರುಬ ಜನಾಂಗದಲ್ಲಿ ತರಲೇಬೇಕು, ಅನಿವಾರ್ಯ ಇದೆ. ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಚಿಂಗಡಿ ಅವ್ರು ಆಗ್ತಾರೋ ಅಥವಾ ಬೇರೆ ಆಗ್ತಾರೋ ಗೊತ್ತಿಲ್ಲ. ಆದ್ರೆ ನಾವೇನ್ ಹೇಳ್ತೇವೆ, VL ಪಾಟೀಲ್ ಮಕ್ಕಳಲ್ಲಿ ಒಬ್ಬರನ್ನು ತೆಗೆದುಕೊಳ್ಳಿ. ಇಲ್ಲಾಂದ್ರೆ ಮುಂದೆ ಸಮಸ್ಯೆನ ಯಾರು ವಿರೋಧಿಗಳಿದ್ದಾರೆ ಅವರು ಎದುರಿಸಬೇಕಾಗ್ತದೆ. ಯಾಕಂದ್ರೆ ಅಸುಂಡಿ ಅವರು ಎಷ್ಟೊಂದು ಬಹುಮತ ಪಡೆದ್ರು, ಎಲ್ಲ ಒಗ್ಗಟ್ಟಿನ ಫಲ ಅದು. ಅಲ್ಲಿ ತುರ್ಸಿನ ಸ್ಪರ್ಧೆ ಇತ್ತು. ಡೆಲಿಗೇಷನ್ ಫಾರ್ಮ 24 ಡೆಲಿಗೇಷನ್ ಫಾರ್ಮ ತೆಗೆದುಕೊಂಡು ಓಡಿ ಹೋದ್ರಲ್ಲ. ಯಾರು ಹೋದ್ರು, ಯಾರು ಕುಮ್ಮಿಕ್ಕಿನಿಂದ ಹೋದ್ರು ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಈಗ ನಿಮ್ ತುಂಬಿ ಚಿಪ್ಪ ಅಂಬಿ ಚಿಪ್ ಇದೆ. ಘಟಪ್ರಭ ನೀವು ತೆಗಿಬೇಡ್ರಿ, ಹೀರಾ ನಾವು ತೆಗಿಯಂಗಿಲ್ಲ. ಸುಮ್ಮನೆ ಇದು ಅಂದ್ರೆ ಪೇಪರ್ದವ್ರು ಟಿವಿ ಅವ್ರು ಏನ್ ಬರ್ತಾರ, ಉಪಾಧ್ಯಕ್ಷ ಯಾರು, ಇವ್ರಿಗೆ ಬ್ರೇಕಿಂಗ್ ನ್ಯೂಸ್ ಬೇಕಲ್ಲ. ವಿಶ್ವನಾಥ್ ವೈದ್ಯ ಉಪಾಧ್ಯಕ್ಷರಾಗ್ತಾರ. ಯಾಕಂದ್ರೆ ಸತೀಶ್ ಜಾರಕಿಹೊಳಿ ಒಂದು ಕೊಡ್ಬೇಕಲ್ಲ. ಅವ್ರು ಎಕ್ದಮ್ ಅನ್ಯಾಯ, ಅವ್ರಿಗೆ ಕೊಡ್ಬೇಕು. ಜನರಲ್ ಒಳಗೆ ಕೊಡಂಗಿಲ್ಲ, ಯಾಕಂದ್ರೆ ಅವ್ರಿಗೆ ಡಬಲ್ ಧಮಾಕ್ ಆಗಿದೆ. ಅಲ್ಲೂ ಕೂಡ ಒಬ್ಬ MK ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿಯಲ್ಲಿ ಅರವಿಂದ್ ಪಾಟೀಲ್ ಅವರು ಅವ್ರನ್ನೆಲ್ಲ ಅವ್ರದ್ದೇನಿಲ್ಲ, ಅವ್ರನ್ನ ಮಾಡೋದೇನೇ ಇಲ್ಲ. ಯಾಕಂದ್ರೆ ಇನ್ನೂ ಅನೇಕರಿದ್ದಾರೆ. ನಾವೇನು ಕೇಳ್ಕೊತೇವೆ, ಈಗೇನು ರಾಹುಲ್ ಜಾರಕಿಹೊಳಿ ಬಂದಿದ್ದಾರೆ, ಅಲ್ಲಿ ರಾಜೇಂದ್ರ ಅಂಕಲಿ ಏನು ಬಿಟ್ಕೊಟ್ಟಿದ್ದಾರೆ, ಆ ಕ್ಷೇತ್ರಕ್ಕೆ ಅಪೇಕ್ಷೆ ಬ್ಯಾಂಕ್ನ ತರಬೇಕಂತ ಎಲ್ಲರ ಅಪೇಕ್ಷೆ ಇದೆ. ನೀವು ಬೇರೆಯವ್ರಂತಂದ್ರೆ ಅಪೇಕ್ಷೆ ಬ್ಯಾಂಕಿಂದ ಅವ್ರನ್ನ ತರಂಗಿಲ್ಲ. ಯಾಕಂದ್ರೆ ರಾಜೇಂದ್ರ ಅಂಕಲಿ ಅವ್ರನ್ನ ಯಾಕೆ ತರಂಗಿಲ್ಲ ಅಂದ್ರೆ ಇನ್ನೊಬ್ರಿಗೆ ಕೊಡ್ಬೇಕಲ್ಲ, ಮತ್ತ ಕುರುಬ ಜನಾಂಗ ಕೊಡ್ಬೇಕಲ್ಲ, ಸಮತೋಲನ ಆಗ್ಬೇಕಲ್ಲ. ಇದು ಬಜೆಟ್ ನಿರ್ದೇಶಕ ಸಮತೋಲನ ಆಗ್ಬೇಕು, ಕೊಡ್ಲೇಬೇಕು, ಅನಿವಾರ್ಯ ಇದೆ. ಉಪ್ಪಾರಿಗೆ ಕೊಡ್ಲಿ ಅಥವಾ ಯಾರ್ಯಾರಿಗೆ ಕೊಡ್ಲಿ, ಮಾಳಿಗೆ ಕೊಡ್ಲಿ, ಯಾರ್ಯಾರಿಗೆ ಕೊಡ್ಲಿ, ಒಟ್ಟು ಕೊಡ್ಬೇಕಾಗಿದೆಲ್ಲ. ಯಾಕಂದ್ರೆ ಈಗೇನಾಗಿದೆ, ಅವ್ರ ಮೇಲಿಗೆ ಇವ್ರ ಮೇಲಿಗೆ ಯಾರ ಮೇಲಿಗೆ ಇಲ್ಲ, ಲಿಂಗಾಯತರ ಮೇಲಿಗೆ ಏನಾಗಿದೆ, ಈ ಪೇಪರ್ದವರು ಅವ್ರ ಮೇಲಿಗೆ ಇದೆ, ಆ ಸಹೋದರರ ಮೇಲಿಗೆ ಇದೆ ಅಂತ ಅಂತಾರ. ಅವ್ರಿಗಿಲ್ಲ, ಎಲ್ಲರೂ ನಮ್ಮವ್ರೆ. ಹೊರಗಿನವ್ರು ಯಾರಿದ್ದಾರೆ? ಹೊರಗಿನವ್ರು 2-3 ಜನ ಇದ್ದಾರೆ. ಎಲ್ಲ ನಮ್ಮ ಬ್ಯಾಂಕ್ ನಮ್ಮನ್ನ ಅಧ್ಯಕ್ಷ ಮಾಡಾಕ ಅವ್ರು ನೇಮಕ ಮಾಡೋರಂತ. ಎಂಥದೈತಿ ನೋಡಿದ್ರು. ಯಾಕಂದ್ರೆ ಹೆಂಗಾಯ್ತಂದ್ರೆ ಕೆಲವೊಂದು ತಟಸ್ಸು ಉಳಿದ್ರಲ್ಲ, ತಟಸ್ಸು ಉಳಿಬಾರ್ದಾಗಿತ್ತು. ಪ್ರಭಾಕರ್ ಕೋರಿ ಅವರು ತಟಸ್ಸು ಉಳಿಬಾರ್ದಾಗಿತ್ತು. ಆಕ್ಚುಲಿ ಅವರು ರಾಜಕಾರಣದ ಒಂದು ಮರ್ಮವನ್ನ ಅರಿತುಕೊಂಡಿದ್ರೆ. ಈಗೆಲ್ಲ ಹೋದ ನಂತರ ಲಿಂಗಾಯತರನ್ನ ಯಾರು ವಿರುದ್ಧ ಕಟ್ಕೊಳ್ಬಾರ್ದು, ಸರ್ವನಾಶ ಆಗ್ತೀರಿ, ಇತಿಹಾಸ ತೆಗೆದು ನೋಡ್ರಿ ಅಂತೇಳಿ ಮೊನ್ನೆ ಒಂದು ಗುಡುಗ ಹಾಕಿದಾರ. ಅವರು ಹಾಕ್ಬೇಕಾಗಿತ್ತು, ಹಾಕಿದಾರ. ಅದು ಹಳೆ ಪೇಪರ್ ಸುದ್ದೋ ಅಥವಾ ಹೊಸ ಪೇಪರ್ ಸುದ್ದೋ ಗೊತ್ತಿಲ್ಲ. ಲಿಂಗಾಯತರ ವಿರುದ್ಧ ಕಟ್ಕೊಳ್ಬೇಡಿ ಅಂತ ಅಂದ್ರೆ ಏನು ಪ್ರಕರಣ ಆತ್ಲ, ರಮೇಶ ಕತ್ತಿಯವ್ರದೊಂದು ಪ್ರಕರಣ ಆತ್ಲ. ಅದನ್ನ ಕುಮ್ಮಕ್ಕಿನಿಂದ ಯಾರು ಅದನ್ನ ಎಬ್ಬಿಸ್ತಾ ಇದ್ದಾರೆ ಎಲ್ಲರಿಗೂ ಗೊತ್ತಿದೆ.
ಅಂತ ಯಾರು ಹೇಳ್ತಾರೆ? ಇಲ್ಲ, ಸಮಾಜದ ಬಾಂಧವರು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅದನ್ನ ನೋಡಿಕೊಳ್ತಿದೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಆದ್ರ ಸಮಾಜವನ್ನ ಎತ್ತಿ ಕಟ್ಟುತ್ತಿರುವವರು ಯಾರು? ಇಷ್ಟು ದೊಡ್ಡ ಬೆಂಬಲ ಇದೆ, ಇಲ್ಲೇದಿಲ್ಲೇ ಮುಗಿಬೇಕಾಗಿತ್ತು. ಮುಂದದ ಯಾವ ಹಂತಕ್ಕೆ ತಲುಪ್ತಿತ್ತು ಗೊತ್ತಿಲ್ಲ. ಒಂದ್ ವೇಳೆ ಏನಾದ್ರು ಎಫ್ಆರ್ ಆಗಿ ಸ್ವಲ್ಪ ಎಡವಟ್ಟಾಯ್ತಂದ್ರೆ ಮುಂದೆ ದೊಡ್ಡ ಸಮಸ್ಯೆನ ಯಾರು ಎದುರಿಸ್ತಾರೆ? ಎಲ್ಲರಿಗೂ ಗೊತ್ತಿದೆ. ಅದಕ್ಕೆ ಇಲ್ಲಿ ಮಿಲಾಪಿ ಮಾಡಿ ಕುಸ್ತಿ ಮುಗಿಸ್ತಾರೆ. ಅವರು ಏನು ಇದನ್ನ ಆಗೋದಿಲ್ಲ, ಮುಗಿಸ್ತಾರೆ. ಗಿರಿ ಪೂಜಾರ್ ಧನ್ಯವಾದಗಳು, ಸಂತೋಬಾಯಿ ಧನ್ಯವಾದಗಳು, ದರೆಪ್ಪ ಪಳಶೆಟ್ಟಿಯವರು ಧನ್ಯವಾದಗಳು. ಅದಕ್ಕೆ ಇಲ್ಲಿ ಪೇಪರ್ ಸುಮ್ಮನೆ ಅವ್ರ ಅಧ್ಯಕ್ಷ ಆಗ್ತಾರೆ, ಇವ್ರ ಅಧ್ಯಕ್ಷ ಆಗ್ತಾರೆ, ಅವ್ರು ಸುಮ್ಮನೆ ಇವ್ರ ಪೇಪರ್ ಬರಿಬೇಕಾಗಿತ್ತಲ್ಲ, ಅವ್ನು ಯಾವ್ದಾದ್ರು ಒಂದು ಸುದ್ದಿ ಬರಿಬೇಕಲ್ಲ. ಅದಕ್ಕೆ ಪೈಪೋಟಿ ಅಂತ. ಎಲ್ಲಿ ಪೈಪೋಟಿ ಇಲ್ಲ, ಎಲ್ಲ ಫಿಕ್ಸ್ ಆಗಿ ಹೋಗಿದೆ. ಈಗ ನಿರ್ದೇಶಕರು ಫಿಕ್ಸ್ ಆಗಿರಲಿಲ್ಲ, ಇವ್ರು ನಮ್ಮವರು ಘೋಷಣೆ ಆಗ್ತಾ ಇತ್ತು. ನಂತರ ಆಯ್ಕೆ ಹೊತ್ತಿನಲ್ಲಿ ಏನ್ ಚುನಾವಣೆ ನಡೀತಲ್ಲ 7 ಕ್ಷೇತ್ರಗಳಲ್ಲಿ, ಅಲ್ಲಿನೂ ಫಿಕ್ಸ್ ಆಗಿತ್ತು. ಯಾರ್ಯಾರು ಎಷ್ಟೆಷ್ಟು ಓಟ್ ತೆಗೆದುಕೊಳ್ಳೋದು ಎಲ್ಲ ಫಿಕ್ಸ್ ಆಗಿತ್ತು. ಲಕ್ಷ್ಮಣ ಚೌಧರಿ ಗೊತ್ತಿತ್ತು ನನ್ನ ಕಡೆ 122 ಅಂತ. ಆದ್ರೆ ಅವ್ರು ಹೇಳ್ತಾರೆ ಮತದಾರರು ಯಾವ ರೀತಿ ಆಶೀರ್ವಾದ ಮಾಡ್ತಾರೆ, 4 ಗಂಟೆ ನಂತರ ಕಾದು ನೋಡಿ ಅಂತ. ಅದೇ 122 ನಿಮ್ ಕಡೆ ಇದ್ದುಲ್ಲ, 3 ಅವ್ರ ಕಡೆ ಇದ್ದು, ಇವ್ರದ್ದು ಬರೀಕ 3 ಇದ್ದು. ನಿಮ್ಮನ್ನ ಪಾಕೆಟ್ ಖಾಲಿ ಮಾಡಿಸೋ ಸಲ ಅವ್ರು ನಿಲ್ಸಿದ ಅಷ್ಟೇ. ನೀವೇನು ಒದ್ದಾಡೋದು ಬರುತ್ತಿಲ್ಲ. ಮತ್ತೆ ಎಲ್ಲಿ ಉಳ್ಕೊಂಡ್ರಂದ್ರೆ ಜಾರಕಿಹೊಳಿ ಸೋದರು ಉಳ್ಕೊಂಡ್ರು. ಭಾಳ ದುಡ್ಡು ಖರ್ಚು ಮಾಡಲಿಲ್ಲ ಅವರು. ರಾಹುಲ್ ಜಾರಕಿಹೊಳಿ ಅಂತಂದ್ರು ಕೊನೆ ಕ್ಷಣದಲ್ಲಿ, ಅಮರನಾಥ ಜಾರಕಿಹೊಳಿ ಅಂತಂದ್ರು ಕೊನೆ ಕ್ಷಣದಲ್ಲಿ. ಅದು ಕೊಡಬೇಕಾಗಿತ್ತು, ಏನು ಕೊಟ್ರು ಅವರು. ಮೂಡಲ್ಗೆ ಮತ್ತು ಗೋಕಾಕದೇನೋ ಒಂದು ಮೀಟಿಂಗ್ ಕರೆದಿತ್ತು, ಬಸವ ಕಲ್ಯಾಣ ಮಂಟಪದಲ್ಲಿ, ಮೂಡಲ್ ರಸ್ತೆಯಲ್ಲಿ. ಅಲ್ಲಿ 25,000 ಕೊಟ್ಟು ಕಡಿಕಾದ್ರು ಅವ್ರು. ಅವಾಗ ತಿಳ್ಕೊಬೇಕಾಗಿತ್ತು ಇವ್ರದ್ದು ಗೆಲುವ ಅವಾಗ ಆಗಿದೆ ಅಂತ. ಇದು ತಿಳ್ಕೊಲಿಲ್ಲ, ಜನ ಗೊತ್ತಿಲ್ಲ. ನಾವು ಹೇಳಿದ್ರು ಕೇಳಿಲ್ಲ. ಕೊನೆ ಕ್ಷಣದಲ್ಲಿ ಇಬ್ಬರನ್ನ ತರ್ತಾರಂತ ಹೇಳಿದ್ವಿ ನಾವು. ಇಲ್ಲಿ ಕೂಡ ಉಡಿ ತುಂಬಿದ್ರಲ್ಲ, ಕಡಾಡೋರು ಉಡಿ ತುಂಬಿದ್ದಾರೆ, ಉಡಿ ತುಂಬಿಸ್ಕೊಳ್ಬೇಡ ಅಂತ ಯಾರು ಕೇಳ್ತಾರೆ? ನಿಮಗ ಒಬ್ಬ ಸೂಚಕ ಸಿಗಲಿಲ್ಲ, ಕಡಾಡೋರು ಸೂಚಕನ ಕಿಡ್ನಾಪ್ ಮಾಡಿಬಿಟ್ರು. ಆ ಪ್ರಕರಣ ಅಲ್ಲೇ ಮುಗೀತು, ಕೈ ಬಿಟ್ರು ಅವರು. ತೋಳ್ಬಲ, ಶಕ್ತಿಬಲ, ಹಣಬಲ, ಮುಂದೆ ನಂದು ಏನ್ ನಡೆಯಂಗಿಲ್ಲ ಅಂತ ಕೂತ್ರು. ಹೇಳ್ಕೊಂಡ್ ಕೂತ್ರು. ಅಂಥವ್ರನ್ನ ಅಲ್ಲಿ ಬಗ್ ಬಡಿದ್ರು. ಇಲ್ಲಿ ಉಡಿ ತುಂಬುವಂತ ಹೊತ್ತಿನಲ್ಲಿ ರೇಷ್ಮೆ ಸೀರೆ ಕೊಟ್ರು, ಮುಗೀತು. ಮತ್ತೆ ಕೊಟ್ರು. ಅವಾಗ ತಿಳ್ಕೊಬೇಕಾಯ್ತು, ಉಡಿ ತುಂಬಿತಂದ್ರೆ ಕಾರ್ಯಕ್ರಮ ಮುಗ್ದಂಗೆ ಹೌದಿಲ್ಲ. ಮತ್ತೆ ಉಡಿ ತುಂಬಿದ್ರಲ್ಲ ಅವರು ರಾಹುಲ್ ಜಾರಕಿಹೊಳಿ. ಅವಾಗ ತಿಳ್ಕೊಬೇಕಾಯ್ತು ಇವ್ರ ಕ್ಯಾಂಡಿಡೇಟ್ ಅಂತೇಳಿ. ಅವಾಗ ತಿಳ್ಕೊಬೇಕಾಯ್ತು ರಾಜೇಂದ್ರ ಅಂಕಲಿಯನ್ನ ಹಿಂಸರಿಸ್ತಾರಂತೇಳಿ. ರಾಜೇಂದ್ರ ಅಂಕಲಿ ಅವರು ದೊಡ್ಡ ತಪ್ಪು ಮಾಡಿದ್ರು. ನಾನು ನಿಲ್ತೇನೆ, ನಾ ಯಾರ ವಿರುದ್ಧ ಮಾಡಿ ನಿಲ್ತೇನೆ, ಯಾಕಂದ್ರೆ ನನಗೆ ಬಹಳ ಅನುಭವ ಇದೆ. ಅವ್ರು ಏನ್ ಮಾಡಿದ್ರು, ಜಾರಕಿಹೊಳಿ ಸಹೋದರು ನನಗೆ ಬೆಂಬಲ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನನಗೆ ಫೋನ್ ಮಾಡಿಲ್ಲ, ಹಿಂದ್ ತಕ್ಕೊಂಡಿಲ್ಲ, ಮುಂದ್ ತಕ್ಕೊಂಡಿಲ್ಲ ಅಂತೇಳಿ ದ್ರಾವಿಡ ಭಾರತ ಏನು ಕುರಿಯರ್ ಬಸವರಾಜ್ ಕುರಿಯರ್ ಅವ್ರು ಸಂದರ್ಶನ ಕೊಟ್ಟರು. ಅಲ್ಲಿ ಲೂಸ್ ಆದ್ರು ಅವರು. ಅಲ್ಲಿ ಹಂಗೆ ಹೇಳಬೇಕಾಗಿತ್ತು, ನನಗೆ ಕೊಡ್ತಾರೆ, ನನ್ಗೆ ವಿಶ್ವಾಸ ಇದೆ, ನಾನು ನಿಲ್ತೇನೆ. ಬೇರೆಯವ್ರು ನಿಂತರು ನಾನು ನಿಲ್ತೇನೆ ಅಂತ ಒಂದು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರೆ ಕೆಲಸ ಆಗ್ತಿತ್ತು. ಈಗ ಅವರಿಗೆ ಅವ್ರ ಸ್ಥಾನಮಾನ ಕೊಡ್ತಾರೆ ನೋಡ್ಬೇಕು. ಯಾಕಂದ್ರೆ ಜಾರಕಿಹೊಳಿ ಸಹೋದರ ಕೈ ಬಿಡಂಗಿಲ್ಲ, ಅವ್ರು ನಂಬಿದವ್ರನ್ನ ಕೈ ಬಿಡಂಗಿಲ್ಲ. ಸತೀಶ್ ಜಾರಕಿಹೊಳಿ ಸ್ಟೈಲ್ ಇದು, ಬಾಲಚಂದ್ರ ಜಾರಕಿಹೊಳಿ ಸ್ಟೈಲ್ ಇದು. ಇವ್ರ ಸ್ಟೈಲ್ ಇಲ್ಲ, ಅವ್ರ ಸ್ಟೈಲ್ ಬೇರೆ ಇದೆ. ಯಾರು ರಮೇಶ್ ಜಾರಕಿಹೊಳಿ ಸ್ಟೈಲ್ ಬೇರೆ ಇದೆ. ಅವ್ರು ಇನ್ನು ಶ್ರೀನಿವಾಸ್ ಪಟ್ಲಿಗೆ ಏನು ಕೊಡ್ತಾರೆ ನೋಡ್ಬೇಕು. ಯಾಕಂದ್ರೆ ಕಾಗವಾಡನ ಅವ್ರೇ ನಿಲ್ಸಿದಾರು. ನನ್ನ ತಾತನಿಯಲ್ಲಿ ಕುಮಟೋಳಿ ಅವರಿಗೆ ಯಾವ ಸ್ಥಾನಮಾನ ಕೊಡ್ತಾರೆ ನೋಡ್ಬೇಕು. ಇಲ್ಲಿ ಉತ್ತಮ್ ಪಾಟೀಲ್ ಸೋಲ್ಸಿರು ನಿಪ್ಪಾಣಿಯಲ್ಲಿ, ಅಲ್ಲಿ ಅವ್ರ ಕ್ಯಾಂಡಿಡೇಟನ. ಮತ್ತೆ MP ಚುನಾವಣೆಯಲ್ಲಿ ಪ್ರಿಯಾಂಕಾ ಜೋರ್ಗಿ ಗೆಲ್ಲಿಸಿದವರು ಉತ್ತಮ್ ಪಾಟೀಲ್ರ. ಒಂದ್ ವೇಳೆ ಬಿಜೆಪಿ ಸೇರಿದ್ರು ಅಂತಂದ್ರೆ ಚಾಣಾಕ್ಷ ನಡೆಯನ್ನ ಅನುಸರಿಸಿದ್ರು ಅಂದ್ರೆ ಈಗ ಜೊಲ್ಲೆ ಅವ್ರು ಬಿಟ್ಟು ಕೊಡ್ತಿದ್ರು. ಅದಾಗ್ಲಿಲ್ಲ ಅಂದ್ರೆ ಉತ್ತಮ್ ಪಾಟೀಲ್ ರಾಜಕಾರಣ ಬರೋದಿಲ್ಲ ಅಂತ. ನಾ ಕೊಟ್ಟಿವಲ್ಲಿ ಇದಾರ ಬರೋಬರೈತಿ, ಸುಭಾಷ್ ಜೋಶಿ ಇದಾರ ಅದ್ರ ದೊಡ್ಡ ಪ್ರಮಾಣದಲ್ಲಿ ಅಂತರದಿಂದ ಏನ್ PKPS ಹೊಡೆದಲ್ಲ ಅದು ಬಹಳ ಸ್ವಾರಸ್ಯ ಇಲ್ಲ. ಮುಂದಿನ ಸಲ ಗ್ಯಾರಂಟಿನಲ್ಲಿ ಎಲ್ಲಿ ನಿಪ್ಪಾಣಿಯಲ್ಲಿ ಯಾರೂ ತಡ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಉತ್ತಮ್ ಪಾಟೀಲ್ರನ್ನು. ಅದರ ರಾಜಕೀಯ ಚಾಣಾಕ್ಷ ನಡೆಯನ್ನ ಆ ಟೈಮ್ದವ್ರು ಅನುಸರಿಸಬೇಕು. ಯಾಕಂದ್ರೆ ನೀವು NCP ನಿಲ್ತಾರೋ ಕಾಂಗ್ರೆಸ್ ನಿಲ್ತಾರೋ ನೋಡ್ಬೇಕು. ಕಾಂಗ್ರೆಸ್ ಅವ್ರು ಟಿಕೆಟ್ ಕೊಡ್ಲಿ NCP ನಿಲ್ಬೇಕು. ಮತ್ತೆ NCP ಕಾಂಗ್ರೆಸ್ ನಡುವೆ ಡಿವೈಡ್ ಓಟ್ ಇನ್ನು ಮುಂದೆ ಆಗಂಗಿಲ್ಲ. ಬೆಕ್ಕಟ್ಟು ಪ್ರಬಲ ಕ್ಯಾಂಡಿಡೇಟ್ ಕಾಂಗ್ರೆಸ್ ನಿಲ್ಸಲ್ಲಿ ಆರಿಸಿ ಬರಂಗಿಲ್ಲ. ಕಾಂಗ್ರೆಸ್ ಟಿಕೆಟ್ ಕೊಡ್ಬೇಕು, ಉತ್ತಮ್ ಪಾಟೀಲ್ ಕೊಡ್ಬೇಕು. ಮತ್ತೆ ಸಜ್ಜಾರಿಗಳು ಉತ್ತಮ್ ಪಾಟೀಲ್ ಟಿಕೆಟ್ ತಂದ್ರೆ ಮತ್ತೆ ದೋಸ್ತಿ, ಒಮ್ಮೆ ವಿರೋಧ, ಒಮ್ಮೆ ದೋಸ್ತಿ, ಒಮ್ಮೆ ಇದು. ಅದ ರಾಜಕಾರಣದಲ್ಲಿ ಯಾರು ಮಿತ್ರರಲ್ಲ, ಯಾರು ಶತ್ರುಗಳಲ್ಲ, ಎಲ್ಲರಿಗೂ ಗೊತ್ತಿದೆ. ಯಾರು ಮಿತ್ರರಲ್ಲ, ಯಾರು ಶತ್ರುನ ಅಲ್ಲ ರಾಜಕಾರಣದಲ್ಲಿ. ನಾವು ಸುಮ್ಮನೆ ಬಡದಾಡ್ತೇವೆ ನಮ್ಮ ಕ್ಯಾಂಡಿಡೇಟ್. ಈಗ ನಾವು ಒಂದು ವಿಡಿಯೋ ಹಾಕಿದ್ದಲ್ಲ, ಯಾರು ಲಕ್ಷ್ಮಣ ಸವದಿ
ವಿರುದ್ಧ ಮತ್ತೊಬ್ಬರು ಕಾಕಾ ಯಾರು ರಾಜು ಕಾಗೆ ಅಭಿಮಾನಿಗಳು ಏನೇನೋ ಮಾತಾಡ್ರಿ ಅಂತೇಳಿ ಅದೊಂದು ವಿಡಿಯೋ ಹಾಕಿದ್ದೇವೆ ನಾವು ನಮ್ಮ ಯೂಟ್ಯೂಬ್ದಲ್ಲಿ. ಸದಾನಂದ ಭಾವನಿ ಯೂಟ್ಯೂಬನ್ನು ನೀವು ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡ್ಬೇಕು ಅಂತ ಹೇಳಂಗಿಲ್ಲ. ಇಲ್ಲ ಸುನೀಲ್ ಕಡೇಳಿ ಸರ್ ಎಲ್ಲರೂ ಅಗ್ದಮ್ ಏನು ಗೊತ್ತಿಲ್ಲಪ್ಪ, ಎಲ್ಲರೂ ಮಗ್ಮದ್ ಹಂಗೇನು ಹೇಳಂಗಿಲ್ಲ, ಅದು ಮಾತಾಡಂಗಿಲ್ಲ. ಸತೀಶ್ ಕಂಚಿ ಅವರೇ ಧನ್ಯವಾದಗಳು. ಅದಕ್ಕೆ ಈ ಚುನಾವಣೆ ಮುಕ್ತಾಯ ಆಗಿದೆ. ಇನ್ನು ಶಾಂತ ರೀತಿಯಾಗಿ ನಡ್ಸ್ಕೊಂಡು ಹೋಗ್ತಾರ ಅವ್ರು. ನಿಮ್ಮದು ನಾವು ತೆಗಿಬೇಡ್ರಿ, ನಮ್ಮದು ನೀವು ತೆಗಿಬೇಡ್ರಿ. ಇದು ಇತರ ದಿವಸ ನೋಡ್ರಿ, ಅಧ್ಯಕ್ಷ ಆದ ನಂತರ ನೋಡ್ರಿ ಎಲ್ಲರೂ ಬಿಸ್ಕೆಟ್ ಹಾಕೋತ್ ನಕ್ಕೋತ ಆ ಫೋಟೋಗಳನ್ನ ನೋಡಿ ಸ್ವಲ್ಪ ಇವರು 100 ವರ್ಷದ ದೋಸ್ತಿಗೆ ಇದಾರಲ್ಲ, ಇವರು ಎಂದೂ ಜಗಳ ಆಡಿಲ್ಲ ಅಂತ ಅನಿಸ್ತೈತಿ ನಿಮ್ಗೆ. ನೀವ್ ಯಾಕೆ ಜಗಳ ಆಡ್ತೀರಿ? PKPS ಅವರು ಮರ್ತು ಬಿಡೋದ್ರಪ್ಪ, ನೀವೇನು ಓಟ್ ಹಾಕಿದಾರಲ್ಲ, ಅಲ್ಲಿ 3 ಹಾಕಿದಾರ, ಅಲ್ಲಿ 122. ಆ 3ಕನ ಲಕ್ಷ್ಮಣ ಸಹೋದರಿ ಹೆಚ್ಚು ಪ್ರಾಶಸ್ತ್ಯ ಕೊಡ್ಬೇಕು. ಆಕ್ಚುಲಿ ಯಾರು ವಿರೋಧಿಗಳದಲ್ಲ ಅವನ್ನ ತೆಗೆದುಕೊಳ್ಬೇಕು. ಇನ್ನು ನಾನಾ ಸಾಹೇಬ್ ಜೊಲ್ಲೆ ಮತ್ತು ಭಾಳ ಕಠಿಣಿದೆ. ಮುಂದೆ ಇವ್ರ ಕೈ ಹಿಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಅವ್ರು ಕಠಿಣಿದೆ. BJP MP ಟಿಕೆಟ್ ಇದೆ ಸಿಗೋದು ಬಹಳ ಕಠಿಣಿದೆ. ಮತ್ತು ಜಾರಕಿಹೊಳಿ ಅವರು ಈಗಿಂದನೇ ಪ್ರಯತ್ನ ಮಾಡ್ತಾರ. ಅವ್ರು ಹೋದ್ ಸಲನ 90,000 ಏನು ಚಿಲ್ಲರ ಆಚೆ ಬಂದವರು ಪ್ರಿಯಾಂಕಾ ಜಾರಕಿಹೊಳಿ. ಯಾಕ್ರೋ ಇನ್ನೂ 2 ಲಕ್ಷ ನಮಗೆ ಕಡಿಬಿದ್ದಿಲ್ಲ ಅಂತ ಅಂದ್ರು ಅವರು. ಮುಂದಿನ ಸಲ ಅದನ್ನ ಸ್ವಲ್ಪ ಕೊರತೆ ನೀಗಿಸ್ರಿ ಅಂತ ಹೇಳ್ಬಿಟ್ರ. ಅಂದ್ರೆ 2.5 ಲಕ್ಷ ಮೇಲೆ ಹೋಗೋದಂತ ಇವ್ರ ಲೆಕ್ಕ. ಅದ್ರ ಮುಂದಿನ ಲೆಕ್ಕ ತಪ್ತೈತೆ. ಅದು ಸತೀಶ್ ಜಾರಕಿಹೊಳಿ ಮುಂದಿನ ಲೆಕ್ಕ ತಪ್ತೈತೆ. ಬೆಕ್ಕಾದ ಮಾಡೋದು ತಪ್ತೈತೆ. ಯಾಕಂದ್ರೆ ಲಿಂಗಾಯತರೆಲ್ಲ ಒಂದಾಗ್ತಾರ, ಎಲ್ಲರೂ ಒಂದಾಗ್ತಾರ. ಮತ್ತು ಅಲ್ಲಿ ಲಿಂಗಾಯತ್ ಮತಗಳು ಸ್ವಾಭಿಮಾನಿ ಮತ್ತು ಸ್ವಾಭಿಮಾನಿಗಳು ಎದ್ರಿಂದ ಮುಗಿದು ಹೊತ್ತು. ಅಲ್ಲಿ ಉತ್ತಮ್ ಪಟ್ರೆ ಟಿಕೆಟ್ ಕೊಟ್ರ ಮಾತ್ರ ಮುಗಿದು ಹೋತು MP ಟಿಕೆಟ್. ಅದು 1 ಸೈಡೆಡ್ ಅಲ್ಲೇ. ಯಾಕೆ ಲಿಂಗಾಯತ್ ಪ್ಲಸ್ ಮರಾಠಿ ಅವು ಕೂಡ್ತಾರೆ. ಆದ್ರೆ ಇಲ್ಲೇನಿದೆ, ಅಣ್ಣಾ ಸಾಹೇಬ್ ಜೊಲ್ಲೆ ಯಡಿಯೂರು ಅಂತಾನೆ ಹೇಳ್ಬೇಕು. ಅವ್ರು ಸ್ವತಂತ್ರವಾಗಿ ಆರಿಸಿ ಬಂದ ನಾನೇ ಅಧ್ಯಕ್ಷನಾಗ್ತದೆ. ಇವರೆಲ್ಲ ಕೂಡಿ ಮಾಡತ್ತಿದ್ರಲ್ಲ, ಕೋರಿಯವ್ರ ಕಡೆ ಹೋಗಿ ಮಾಡತ್ತಿದ್ರಲ್ಲ, ಇವ್ರ ಕಡೆ ಯಾಕೆ ಬರೋದು ಏನ್ ಜೋರುತ್ತಿತ್ತು? ಕೋರಿಯವ್ರ ಕಡೆ ಹೋಗಿ ನಾನು ಅಧ್ಯಕ್ಷ ಆಗ್ತೇನೆ, ನಂಗೆ ಸಪೋರ್ಟ್ ಮಾಡ್ರಿ, ಹಿಂದಿಂದ ಎಲ್ಲ ಮರ್ತು ಬಿಡೋಣ ಹೋಗಿದ್ರ ಆಗ್ತಿತ್ತು. ಇವ್ರ ಗುಂಪು ಯಾಕೆ ಸೇರ್ಬೇಕಾಗಿತ್ತ? ಅಟ್ಟ್ಯಾಗ ಹೀರಾ ಹಿಡಿಬೇಕಾಗಿತ್ತ? ಅಟ್ಟ್ಯಾಗ ವಿರೋಧ ಕಟ್ಕೋಬೇಕಾಗಿತ್ತ? ಅವ್ರವ್ರ ದೋಸ್ತಿ ಆಗ್ತಾರ, ಅದ್ ಮಾತು ಬೇರೆ. ಯಾಕೆ ಮೇಲಾಪಿ ಕುಸ್ತಿ ಐತೆ. ನೀವು PKPS ಅವ್ರು ಏನೂ ಜಗಳ ಆಡ್ಕೋಬೇಡಿ. ಸೆಕ್ರೆಟರಿಗಳು ನೀವು ನಿಮ್ಮ ಕೆಲಸ ಮಾಡ್ರಿ. ನೀವೇನು ಏನು ಜಗಳ ಆಡೋದು ಏನು ಅಗತ್ಯನೇ ಇಲ್ಲ. ಯಾಕೆ ಎಲ್ಲ ಮುಗಿದು ಹೋಗಿತ್ಲ. ಅವರೆಲ್ಲ ಒಂದಾಗ್ತಾರ ಅಂದಾಗ ನೀವ್ ಯಾಕೆ ಒಂದಾಗಿಲ್ಲ? ಅವ ಬಡ್ದಾಡ್ರು, ಅವಂಗ ಎಷ್ಟು ಗದ್ಲ, ಎಷ್ಟು ದಾಂದ್ಲೆ. 36 ವರ್ಷ ಏನೋ ಎಲೆಕ್ಷನ್ ಆಗಿರ್ಲಿಲ್ಲ ಅಂತ, 26 ವರ್ಷ ಏನೋ. ಇನ್ನು ರಮೇಶ್ ಕತ್ತಿ ಅವ್ರು ಯಾವ ಡಾಪೇಚ್ ಆಡ್ತಾರ ನೋಡ್ಬೇಕು. ಯಾಕಂದ್ರೆ ಒಳಗಿನ ಮರ್ಮ ಎಲ್ಲ ಗೊತ್ತಿತ್ತು. ಅದು ಎಷ್ಟು ತಕ್ಕೋತಾರ, ಎಲ್ಲಿಂದ ತಕ್ಕೋತಾರ, ಏನ್ ತಕ್ಕೋತಾರ, ಅದನ್ನ ತಡೆಯದ್ನೇ ತರವ್ರವ್ರು ಕುಡ್ಲಿಕ್ಕೆ ಇದನ್ನ ಮಾಡವ್ರು. ಏನು ಇಲ್ಲಿ ಟರ ಪಾಸ್ ಆದ್ರೂ ಕೋರ್ಟಿಗೆ ಹೋಗೋರವ್ರು, ಇವ್ರು ಕೊಡ್ಬೇಡ್ರಿ ಅಂತೇಳಿ. ಯಾಕಂದ್ರೆ ಆ ದಿವಾಳಿ ಆದದ್ದಕ್ಕೆ ಇವ್ರು ಕೊಡವ್ರ. ದಿವಾಳಿ ಆಗೈತಿ ಹೆಂಗೆ ಕೊಟ್ಟಿರ CBI ಅನ್ಕೋರಿ. ಹೌದು. ನಂತರ ಡಾಕ್ಟರ್ ಕಡಾಡಿ ಅವರು ಇದಾರಲ್ಲ ಅಲ್ಲಿ ಪ್ರೆಸ್ ಮೀಟ್ ಮಾಡಕ್ಕೆ, ದಿವಾಳಿ ಇತ್ತು ಕೊಡ್ಬೇಡ್ರಿ ಅಂತ ಹೇಳಕ್. ಅಂದ್ರೆ ಇಲ್ಲಿ ಹೆಸರು ಕಡೆ ನಾವ್ ಹೇಳುದು 16 ನಿರ್ದೇಶಕರು 1 ಪೈಸೆ ನೀವು ತೆಗೆದುಕೊಳ್ಳತಕ್ಕದ್ದಲ್ಲ. ಮತ್ತೇನು ಅಪಾಯಿಂಟ್ಮೆಂಟ್ ಮಾಡ್ತಿಲ್ಲ 125 ಜನವರಿ ನೌಕರನ, ಅದು ಫ್ರೀ ಆಗಿ ಕೊಡ್ಬೇಕು. ಮತ್ತೆ ಎಲ್ಲಾ ನಿರ್ದೇಶಕರಿಗೆ ಹಂಚಿ ಬಿಡ್ಬೇಕು. 5 ಹಂಚಿ ಬಿಡ್ರಲ್ಲ ಎಲ್ಲರಿಗೆ, ಎಲ್ಲರೂ ಖುಷಿ ಆಗ್ತಾರ. ಇಲ್ಲಿ ವಿರೋಧ ಬನ ಅಂತೇಳಿ ನೀವು ಏನು ತಿಳ್ಕೊಬೇಡ್ರಿ. 3 ಜನ 4 ಜನ ವಿರೋಧಿಗಳಾರ. ಮಲ್ಲನ ಯದವಾಡ, ಲಕ್ಷ್ಮಣ ಸವದಿ ಅವರು, ನಂತರ ರಾಜು ಕಾಗೆ ಅವರು, ನಂತರ ಈ ಕಡೆ ಚೆನ್ನಮ್ಮನ ಕಿತ್ತೂರದಲ್ಲಿ ಯಾರು ಬರ್ತಾರ ನೋಡ್ಬೇಕು ಅವರೊಬ್ರು. ನಂತರ ಗಣೇಶ್ ಹುಕ್ಕಿಯವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಡ್ರಿ. ಅವ್ರೇನು ಬರಂಗಿಲ್ಲ. ಯಾಕಂದ್ರೆ ಅವ್ರಿಗೂ ರಾಜಕೀಯ ಕಾಲಿಗೆ ಬೇಕಾಗಿತ್ತಲ್ಲ. ಅವ್ರು ಯಾರ ಜೊತೆ ಗುರ್ತಿಸ್ಕೊಂಡಿಲ್ಲ. ಅವ್ರು ಭಾಳ ಚಾಣಾಕ್ಷ ಅಲ್ಲ. ಪ್ರಕಾಶ್ ಹುಕ್ಕಿಯವರು ಚಾಣಾಕ್ಷ ಭಾಳ. ಅವ್ರು ಸುಮ್ಮನೆ ಸೈಲೆಂಟಾಗಿ ಉಳಿದ್ರು. ಸೈಲೆಂಟ್ ಅಂತ ಕೆಲಸ ಮಾಡಿದ್ರು, ಸೈಲೆಂಟಾಗಿ ಉಳಿದ್ರು. ಆದ್ರೆ ಪ್ರಭಾಕರ್ ಗೌರವ್ ಕೆಲಸನೂ ಮಾಡಲಿಲ್ಲಲ್ಲ. ಈ ಸಲ ಮಾಡಿದ್ರೆ BJP ಟಿಕೆಟ್ ಮುಂದಿನ ಸಲ ಅವ್ರಿಗೆ ಸಿಗ್ತಿತ್ತು, ಅಥವಾ ಅವ್ರ ಮಗನಿಗೆ ಸಿಗ್ತಿತ್ತು. ಅದು ಮಾಡಲಿಲ್ಲ. ಅಥವಾ ಕೌಟಿಮಠ ಕೊಡಿಸ್ತಿದ್ರು. ಕೌಟಿಮಠ ಯಾಕೆ ಕೊಡಿಸ್ತಿದ್ರು ಅಂದ್ರೆ ಇಲ್ಲಿ ಚೇರ್ಮನ್ಶಿಪ್ ಅವ್ರು ಬೇಡಪ್ಪ, ಮುಂದಿನ ಸಲ ಮಾಡು, ನಾನು ಏನು ಸ್ವಲ್ಪ ನನಗೇನ ನಡೆದಾಡೋದು ಶಕ್ತಿ ಇದೆ, ನಾನು ಬುದ್ಧಿವಂತಿದ್ದೇನೆ, ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಆ ಟೈಪ್ ಅವರು ಹೊಂದಾಣಿಕೆ ಇದೆ. ಗುರು ಶಿಷ್ಯರಲ್ಲಿ ಹೊಂದಾಣಿಕೆ ಇದೆ. ಮತ್ತೆ KLE ಡಿಸೆಂಬರ್ದಲ್ಲಿ ಬರೋದಿದೆ. ಅದು ಯಾವ ರೀತಿ ಗದ್ದಲ ನಡೀತು ನೋಡ್ಬೇಕು. ಗದ್ದಲ ನಡೆಯಂಗಿಲ್ಲ. ಯಾಕಂದ್ರೆ ಪೇಪರ್ದವ್ರು ಹೇಳಂಗಿಲ್ಲ, TV ಅವ್ರು ಹೇಳಂಗಿಲ್ಲ. ಯಾಕಂದ್ರೆ ಹೇಳಿದ್ರೆ ಜಾಹೀರಾತು ಸಿಗಂಗಿಲ್ಲ. ಮತ್ತೆಲ್ಲ ಬಂದೋಬಸ್ತ್ ಆಗಿದೆ. ಅವ್ರು ಆರಿಸಿ ಬರ್ತಾರ, 1-2 ಸುದ್ದಿ ಬರೀತಾರ. KLE ಚುನಾವಣೆ ದಿನಾಂಕ ನಿರ್ಧಾರ ಆಗಿದೆ ಅಂತ. ಅಟ್ಟ ಮುಗಿತ ಒಳ ಹೊಂದಾಣಿಕೆಯಲ್ಲೇ. ಇನ್ನು ಕೊನ್ನೂರು ಏನು ಬರೋರದಾರ ಹಾವೇರಿಯಿಂದ,
ಅವ್ರು ಏನು ಹೆಂಗೆ ರೀತಿ ಆಯ್ಕೆ ಆಗ್ತಾರೆ ನೋಡ್ಬೇಕು. ಅವ್ರೊಬ್ರು ಹೊಸಾಗಿ ಬರೋದಾರೆ. ಮತ್ತು ಹಿಂದಿನ ಕೆಲವೊಂದು ಮಂದಿ ವೈಎಸ್ ಪಾಟೀಲ್ ಅವರು ಅಂಥವ್ರನ್ನೆಲ್ಲ ಬಿಟ್ಟು ಬಿಡೋ, ಕೈ ಬಿಡ್ಬೇಕು. ಆ ಜಾಗದಲ್ಲಿ ನಂತರ ಇವ್ರು ಥರ ಅದಾರ, ತಮ್ಮ ಮಗಳನ್ನ ಥರ ಅದಾರ ಪ್ರಭಾಕರ್ ಕೋರೆ ಅವರು. ಅವ್ರು ತರಬೇಕು ಅಂದ್ರೆ ತರ್ತಾರ ಅವರು. ಯಾಕಂದ್ರೆ 3 ಆಯಿತು. ನಂತರ ಗವಿಮಠ 4, ನಂತರ ಮಾಜಿ KL ಆಸ್ಪತ್ರೆ ಜಾಲಿ ಅವರು ಅಜೀವ್ ಸದಸ್ಯರಾರೆ. ಅಂದ್ರೆ ಕೋರೆ ಅವರು ಇಲ್ಲಿ ಇರತಕ್ಕ ಅವರೇ ಹೆಂಗಿದೆ ಹಂಗೆ ಬಾಯ್ಲ ತಿಕ್ಕೊಂಡು ತಿದ್ದುಪಡಿ ಮಾಡಿ ಬಾಯ್ಲನ ಕೊಡಂಗಿಲ್ಲ ಅವ್ರು. ಯಾರಿಗೂ ಬಾಯ್ಲ ಯಾಕೆ ಕೊಡಂಗಿಲ್ಲ? ಕೊಡ್ಬೇಕಾಗ್ತೈತೆ. ಬಾಯ್ಲನೂ ಕೊಡಂಗಿಲ್ಲ, ವೋಟಿಂಗ್ ಐಡೆಂಟಿ ಕಾರ್ಡ್ ಕೊಡಂಗಿಲ್ಲ. ಮತ್ತಿನ್ನೇನು ಯಾರು ಸ್ವತಂತ್ರ ಇದಾರ, ಯಾರು ಅಗ್ದಿ ಗಟ್ಟಿಮುಟ್ಟಿದಾರ ಅವ್ರ ಕಡೆ ಇದೆ. ನಾವು ಏನು ಐಡೆಂಟಿ ಕಾರ್ಡ್ಗಳು ಇದಾವ. ಯಾರು ಗಟ್ಟಿಮುಟ್ಟು ನಾವ ಗಟ್ಟಿಮುಟ್ಟಿದ್ರೆ ಏನಾಯ್ತು, ಅಲ್ಲಿ ಒಬ್ಬ ನಿಲ್ಬೇಕಾದ್ರೆ 20 ಸೂಚಕ ಇರ್ಬೇಕು. ಆ 20 ಸೂಚಕನೇ ಸಿಗಂಗಿಲ್ಲ ನಿಮಗೆ. ಅವಾಗ ಏನು ಮಾಡೋರು, ಅಜಿತ್ ಕಮಲಾರ್ ಸರ್ ಬೆಳಗಾವದಲ್ಲಿ ಕಾಂಗ್ರೆಸ್ BJP ಅಂತ ಪಕ್ಷ ಇಲ್ಲ, ಇರೋದು ಅಡ್ಜಸ್ಟ್ಮೆಂಟ್ ಪೊಲಿಟಿಕಲ್ ಪಾರ್ಟಿ. ಹೌದು, ನನಗೆ ಗೊತ್ತಿದಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಅಧಿಕಾರ ನಡೆಸ್ತಿದ್ದಾರೆ. ಇದನ್ನು ಸ್ವಲ್ಪ ವಿಶ್ಲೇಷಣೆ ಮಾಡಿ ದಯವಿಟ್ಟು. ವಿಶ್ಲೇಷಣೆ ಇಬ್ರು ಒಂದೇ ಇದಾರ, ಅವ್ರಿಗೆ ಪಕ್ಷ ಮಹತ್ವ ಇಲ್ಲ, ಅಧಿಕಾರ ಬೇಕ. JDS ಕಾಂಗ್ರೆಸ್ ಪಕ್ಷ ಇಲ್ಲ, ಪಕ್ಷದವ್ರು ಕಾಂಗ್ರೆಸ್ ಪಕ್ಷ ಇದ್ದರು, ನಿಷ್ಠಾವಂತಿದ್ರು 20 ವರ್ಷ. ಮತ್ತು ಮುಖ್ಯಮಂತ್ರಿ ಪದವಿ ಕೊಡ್ಲಿಲ್ಲ ಜಾರಕಿಹೊಳಿಗೆ. ಅವ್ರು BJP ಸೇರ್ತಾರ, BJP ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರ ಮುಂದಿನ ಸಲ. ಒಳ್ಳೇದು. ಇವ್ರ ಬಜೆಟ್ ಬಿಡಲ್ಲ, ಯಾವ್ದು ಬಂತು, BJP ಬಂತು. ಅಲ್ಲಿ ಒಂದು 10, 15, 20 ಕಡಿಮೆ ಇದ್ದು ಅವು ಜಾರಕಿಹೊಳ್ತಾರ, ಬಾಲಚಂದ್ರ ಜಾರಕಿಹೊಳಿ ನೀವು ಮುಖ್ಯಮಂತ್ರಿ ಆಗ್ರಿ, ನಾ ಕೊಡ್ತೇನಂತ ಇಲ್ಲಿ ನಾಲ್ ಜಿಗ್ತಾರ. ಇಲ್ಲೇ ಪಕ್ಷ ಮಾತು ಇಲ್ರಿ ಇವರಿಗೆ. ಇವರೇ ಎಲ್ಲ ಪಕ್ಷ, ಇವರ ಹೈಕಮಾಂಡ್. ಸುಮ್ಮನೆ ಹೇಳ್ತಾರ ಹೈಕಮಾಂಡ್ ಪಟ್ಟೆ ಹೋಗೈತಿ, ಬಿಡುಗಡೆ ಆಗ್ತೈತಿ, ಸುರ್ಜೇವಾಲ ಬರ್ತಾರ ಹೋಗ್ತಾರ, ಏನಿಲ್ಲ. ಇವರ ಹೈಕಮಾಂಡ್. ಸುಮ್ಮನೆ ದಿಲ್ಲಿಗೆ ಯಾಕೆ ಹೋಗೋದು, ಸ್ವಲ್ಪ ನಮ್ಮನ್ನು ಗಮನಿಸ್ರಿ ಅಂತ ಹೋಗೋದು ಅಷ್ಟ. ಇನ್ನ BJPಯಲ್ಲಿ ಮಾತ್ರ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ. ಅವ್ರು ಹೇಳಿದ ನಡೆದಿ. ಇನ್ನೂ ಕಾಂಗ್ರೆಸ್ಸಲ್ಲಿ ಹೈಕಮಾಂಡ್ ಇಲ್ಲ, ಎಲ್ಲ ಇವರ ಹೈಕಮಾಂಡ್. ಪ್ರತಾಪ್ ಕಾಂಬಳೆ ಅವರು ಸರ್ B ಶಂಕರಣ್ಣ ಅವರನ್ನ ಪಿತೂರು ಮಾಡಿ ಚುನಾವಣೆ ಸೋಲಿಸಿದವರು ಯಾರು? ಅರೆ ಪಿತೂರು ಮಾಡಲಿಲ್ಲ. ಅಲ್ಲೇನೈತಿ, B ಶಂಕರಣ್ಣ ಅವರ ಮಗ ಅವನ್ ಪ್ರಕಾಶ್ ಕನಗಲಿ ಏನಂದ್ರು, ಬಂಗಾರ ಚಮಚೆಯಲ್ಲಿ ಹುಟ್ಟಿದವರನ್ನ ನಾನು ನೋಡ್ಕೋತೇನೆ ಅಂತ ಅಂದ್ರು ಅವರು. ಅಂದ್ರೆ ಪ್ರಭಾಕರ್ ಕೋರೆ ಅವ್ರ ಮೇಲೆ ಇಂಡೈರೆಕ್ಟ್ ಆಗಿ ಅಂದ್ರು. ಅದು ಪ್ರಭಾಕರ್ ಕೋರೆ ಅವ್ರು ಸಿಟ್ಟಾಗಿ ನಿಮ್ಮನ್ನ ಇಷ್ಟು ದಿವಸ ಎಲ್ಲ ತಂದೇವೆ, ಆರಿಸಿ ತಂದೇವೆ, ನಿಮ್ಮನ್ನು ತೋರಿಸ್ತೇವೆ ಅಂತ ರತ್ಮಾಲ್ ಅವ್ರನ್ನ ತಂದ ಅಲ್ಲಿ ಆರಿಸಿ ಬಂದರು. ಶಂಕರಣ್ಣನವರು ಮಗನಿಗೆ ಬುದ್ಧಿವಾದ ಹೇಳುವಂಥ ಒಂದು ವ್ಯವಸ್ಥೆಯಲ್ಲಿ ಇರಲಿಲ್ಲ. ಮತ್ತು ರಾಜಕೀಯ ಒಂದು ಸ್ವಲ್ಪ ಚೇಂಜ್ ಆಯ್ತದು ಆ ಟೈಮ್ದಲ್ಲಿ. ಅದೇ ಒಂದು ಮಾತಿನಿಂದನೂ ಅಷ್ಟೇ. ಇಲ್ಲಿ ಪ್ರಭಾಕರ್ ಕೋರೆ ಏನು ಅನ್ಬಾರ್ದು ಅಂದ್ರೆ ಆ ಟೈಮ್ ಅಂತ. ಈ ಟೈಮ್ ಏನು ಅಂದ್ರೂ ಏನಾಗಿಲ್ಲ, ಯಾಕಂದ್ರೆ ಅವ್ರ ಕೈಯಲ್ಲಿ ಒಂದು 15-20 ಹಳ್ಳಿಗಳಿದಾವೆ. ಆ ಟೈಮ್ದಾಗ ಹಂಗಿರ್ಲಿಲ್ಲ. ಇವ್ರು ಹೇಳಿದ್ದು ಆಗ್ತಿದ್ದು. ಆದ್ರೆ ಇವರು ಪ್ರಭಾಕರ್ ಕೋರೆ ಅವ್ರನ್ನ ಆರಿಸಿ ಬರಲಿಲ್ಲ. ಅಲ್ಲೇ ಎಲ್ಲಿ ಸದರ ಕ್ಷೇತ್ರದಿಂದ ML ನಿಂತಿದ್ರು, ಸೋತ್ರವ್ರು. ಕಲ್ಲಪ್ಪ ನಾಮಗೇನೋ ಇರೋದು ಸೋತ್ರವ್ರು. ಇವರು ಪ್ರಭಾಕರ್ ಕೋರೆ ಭಾಂಡಿ ಎಲ್ಲ ಹಂಚಿದ್ರು. ಅವಾಗ ಭಾಂಡಿ ಕೊಡ್ತಿದ್ರು ಮನೆಗೆ, ಜರ್ಮನಿ ಭಾಂಡಿ, ಅದನ್ನು ಕೊಡ್ತಿದ್ರು. ಅದನ್ನು ಕೊಟ್ಟರು ಆರಿಸಿ ಬರಲಿಲ್ಲ. ಯಾಕಂದ್ರೆ ಜನತಾ ಹೆಗ್ಡೆ ಅವ್ರ ಪ್ರಭಾವ ಭಾಳ ಇತ್ತು. ಕಲ್ಲಪ್ಪ ನಾಮಗೇನವ್ರು ಆರಿಸಿ ಬಂದರು. ಇದು ಬೆಳಗಾವಿ ಜಿಲ್ಲೆ ಇತಿಹಾಸ ಭಾಳ ದೊಡ್ಡದಿದೆ. ಇತಿಹಾಸ ಕೂತ್ಕೋತ್ರ ಭಾಳ ದೊಡ್ಡ ಇತಿಹಾಸ ನನ್ನ ಕಡೆ ಇದೆ. 18 ಕ್ಷೇತ್ರ ನನ್ನ ಕಡೆ ಇದೆ. ಇವ್ರು ಎಲ್ಲಿ ಮಿಲಾಪ್ ಮಾಡ್ತಾರೆ, ಏನು ಇವ್ರ ಪಕ್ಷದ ಮಾತು ಇಲ್ರಿ. ನಾವು ಮುಖ್ಯಮಂತ್ರಿ, ನಮಗೆ ಅಧಿಕಾರ ಉಳಿಬೇಕು. ನೀವು ಬಂದ್ರೆ ನಾವು ಬಂದ್ರೆ ನೀವು. ಇದು ಫಿಕ್ಷನ್ ಇದೆ. ಇಲ್ಲ ಸರ್ಕಾರ ಬಿದ್ದು ಹೋಗ್ತೈತಿಲ್ಲ, ಅವಾಗೇನು ಮಾಡೋರು, ಆಯ್ತಪ್ಪ ನೀರು ಅಂತ ಅಂತಾರೆ. ಮತ್ತು ಇವ್ರ ಫೈಲ್ಗಳು ಎಲ್ಲಿ ತಡಿತಾವ, ಶುಗರ್ ಫ್ಯಾಕ್ಟ್ರಿ ಫೈಲ್ಗಳು ತಡಿತಾವ. ತಡೆದ್ರೆ ಡಮಾರಣ ಫೈಲ್ ತಡೆದು ನೋಡ್ರಲ್ಲ. ಇವರು ಶಿಕ್ಷಣ ಸಂಸ್ಥೆಗಳದ್ದು, ಪ್ರಭಾಕರ್ ಕೋರೆ ಶಿಕ್ಷಣ ಸಂಸ್ಥೆ ಅರ್ಜಿ ಹಾಕಿರ್ತಾರೆ, ಒಂದು ತಡೆದು ನೋಡ್ರಲ್ಲ, ಅಧಿಕಾರಿ ಸಸ್ಪೆಂಡ್ ಆಗ್ತಾನ. ಅಥವಾ ನೇರವಾಗಿ HD ಕುಮಾರಸ್ವಾಮಿ ಅವ್ರಿಗೆ ಮಾತಾಡ್ತಾರೆ, ಅವರು BSY ಮಾತಾಡ್ತಾರೆ, ಈಗಿನ ಸಿದ್ದರಾಮಯ್ಯವ್ರಿಗೆ ಮಾತಾಡ್ತಾರೆ. ಅವ್ರ ಫೈಲ್ ಎಲ್ಲಿ ತಡೆಯಂಗಿಲ್ಲ. ಈ ಬಡವರ ಫೈಲನ್ನು ತಡೆಯೋದು. ಇವರೆಲ್ಲ ಒಳ ಅಡ್ಜಸ್ಟ್ಮೆಂಟ್ ರೀ. ಕೌಡಿ ಆಡ್ತಾರಲ್ಲ, 6 ಕೌಡಿ ಇರ್ತಾವ. ಚಿತ್ತು ಬಿದ್ದರು ನಮ್ದ ಪಟ್ಟು ಬಿದ್ದರು. ಈ ಕೌಡ್ಯಾಗ ಇವ್ರು ಇರ್ತಾರೆ. 3 ಕೌಡಿ ಆಟ ಆಡ್ತಾರಲ್ಲ ಹಳ್ಳ್ಯಾಗ, ಹಿಂಗೆ ಒಗಿತಾರಲ್ಲ. ಈಗ ಬರೇ ಒಗಿತಾರ ಅಷ್ಟ ಆಟ ಅಂತ ನಾವು ನೋಡ್ತೇವೆ. ಇಲ್ಲ, ಬಿದ್ದರೂ ಅವರೇ ಇರ್ತಾರ, ಎದ್ರೂ ಅವರೇ ಇರ್ತಾರ. BJP ಬಂದ್ರೆ ಕಾಂಗ್ರೆಸ್ ಸಹಾಯ ಮಾಡ್ತಾರೆ, ಕಾಂಗ್ರೆಸ್ ಬಂದ್ರೆ BJP ಸಹಾಯ ಮಾಡ್ತಾರೆ. ಮತ್ತು ಎರಡೂ ಬರಲಿಲ್ಲ, JDS ಬರ್ತದೆ, JDS ಅವ್ರಿಗೆ ಇವ್ರು ಸಹಾಯ ಮಾಡ್ತಾರೆ. ಅಲ್ಲಿ ಹೋಗ್ರು ಇಲ್ಲಿ ವಿಧಾನ ಪರಿಷತ್ನಲ್ಲಿ ಎಂತೆಂಥ ಪ್ರಶ್ನೆ ಕೇಳ್ತಾರ. ತಮಗೆ ಅನುಕೂಲ ಆಗಬೇಕು ಅಥವಾ ತಮ್ಗೆ ಯಾರು ಹೊರಗೆ ಹೇಳಿರ್ತಲ್ಲ ಅವನ ಅನುಕೂಲ ಆಗಬೇಕು. ಸ್ವಾಯತ್ತ ವಿಶ್ವವಿದ್ಯಾಲಯಕ್ಕೆ ಅನುದಾನ ಕೊಡ್ಬೇಕಂತ ಒಂದು ಅರ್ಜಿ ಸಿಕ್ಕಿರ್ತಾರೆ, ಸ್ವಾಯತ್ತ ಆಗ್ಬೇಕಂತ. ಅದಕ್ಕೆ ದೊಡ್ಡ ತೊಗೊಂಡು ಅಲ್ಲಿ ಪ್ರಶ್ನೆ ಇರ್ತಾರ. ಒಬ್ರು ಎಲ್ಲ ಹೊರಗೆ ಮಾತಾಡ್ಕೊಂಡು ನಾ ಪ್ರಶ್ನೆ ಮಾಡ್ತೇನೆ,
ನೀನು ಹೌದು ನ್ಯಾಯಯುತವಾಗಿ ಹಿಂದುಳಿದ ಪ್ರದೇಶ ಅದು, ಅಲ್ಲಿ ನೀವು ಯೂನಿವರ್ಸಿಟಿ ನೀವು ತೆಗಿಲೇಬೇಕು, ಕೊಡ್ಲೇಬೇಕಂತ. ಅವೆಲ್ಲ 7-8 ಮಂದಿ ಹುಯಿ ಅಂತ ಹೇಳ್ತಾರೆ. ಅವಾಗ ಸಭಾಧ್ಯಕ್ಷ ಸರ್ಕಾರ ನಿನ್ನ ಪರಿಶೀಲನೆ ಮಾಡ್ಬೇಕಂತ ಹೇಳ್ತಾರೆ. ಗಪ್ ಚುಪ್ಪಾಗಿ ಅದು ಆಗ್ತಿತ್ತು. ಇಷ್ಟ ಐತೆ ಅದು. ಶಂಕರಣ್ಣವ್ರು ಹಿಂಗೆ ಐತೆ. ಗುಂಡಪ್ಪ ಕಮ್ತಿಯವ್ರು ಎಲ್ಲ ಗೊತ್ತಿದ್ದ. ಯಾರು ಸಿದ್ಧ ಬೇಡರ್ ಕಕ್ಕ ಹ್ಯಾಪಿ ದೀಪಾವಳಿ. ಯಾವಾಗ ಲಾಸ್ಟಕ್ಕ ಬಲಿಪಾಡ್ಯ ಬಂತು. ಗುಂಡಪ್ಪ ಕಮ್ತಿಯವರು ಬಲಿಪಾಡ್ಯ ಅಂದ್ರೆ ಏನು ಅಂದ್ರೆ ತಲೆಯಾಗಿನ ಅಹಂಕಾರವನ್ನು ತೆಗೆದೊಯ್ಯೋದು, ಅಹಮ್ಮನ ಬಿಡೋದು, ಅದು ಬಲಿಪಾಡ್ಯ. ಅದು ಈಗ ಪ್ರತಿಯೊಬ್ಬದ ಹಬ್ಬದ ಇವ್ರ ಮಹತ್ವನ ಗೊತ್ತಿಲ್ಲ ಏನು. ದೀಪದಿಂದ ದೀಪ ಹಚ್ಚುವಳಿ ದೀಪಾವಳಿ ಅಂತಾರೆ. ಅಲ್ಲ, ಜ್ಞಾನದಿಂದ ಕತ್ತಲಿಂದ ಬೆಳಕಿನ ಹಿಡಿದೆ ಬರೋದು ದೀಪಾವಳಿ. ಮತ್ತೊಂದು ಪಾಯಿಂಟ್ ಇದೆ, ಅದು ಏನು, ಒಳ್ಳೆಯ ನಡತೆಯಿಂದ ಬದುಕೋದೆ ದೀಪಾವಳಿ ಅಂತ, ಅಂದ್ರೆ ಪ್ರಜ್ಞೆಯಿಂದ. ಅದಕ್ಕೆ ಈಗ ನಾವು ಮುಖ್ಯ ಉದ್ದೇಶ ಏನು ಬಂದಿತ್ತು, ದೀಪಾವಳಿ ಅಲ್ಲ, ಬಲಿಪಾಡ್ಯನೂ ಅಲ್ಲ. ಇದು ಹೇಳ್ಬೇಕಲ್ಲ, ಜೊತೆಗೆ ಹೇಳ್ಕೊತ ಹೋಗ್ಬೇಕಲ್ಲ. ಮತ್ತು 40-50 ನಿಮಿಷದ ವಿಡಿಯೋ ಹೆಂಗೆ ಹೋಗೋದು, ಹಿಂಗೆಲ್ಲ ನಡುವೆ ಮೆಲಾಪೆ ಹೋಗ್ಬೇಕು. ನೀವು ಪ್ರಶ್ನೆಗಳು ಕೇಳ್ಬೇಕು. ಬೆಳಗಾವಿ ಜಿಲ್ಲಾ ರಾಜಕಾರಣ ಏನಿಲ್ಲ, ಎಲ್ಲ ಅವರೇ ಇದ್ದಿರ್ತಾರೆ. ನಾವು ಒಳಗೆ ಸೇರಿ ಪಿ ರಾಜು ಹೆಂಗೆ ಆರಿಸಿ ಬಂದರು, ಇವ್ರ ಗ್ಯಾಂಗ್ದಾಗ ಇರಲಿಲ್ಲ ಅವರು. ಹೊಸದು ಒಬ್ಬೊಬ್ರು ಬರ್ತಾರೆ. ಇನ್ನು ಕಿತ್ತೂರಿನಲ್ಲಿ ವಿಕ್ರಮಿನಾಂದ್ ಅವ್ರು ಬಂದ್ರಂದ್ರೆ ಇವ್ರ ಕಂಪ್ನಿಯಾಗ ಸತೀಶ್ ಅವ್ರ ಕಂಪ್ನಿಯಾಗ ಅಥವಾ ಯಾರೋ ಕಂಪ್ನಿಯಾಗ ಇದಾರೆ, ಅದು ಇಡ್ನೆ ಪೆಟ್ಟ ನಿತ್ರ ಅವರ ಬರ್ತಾರ. ಅಂಜಲಿ ನಿಂಬಾಳ್ಕರ್ ಬರ್ಬೇಕಾಗಿತ್ತು, ಅವರು ಸ್ವಲ್ಪ ಬರಬೇಕಾಗಿತ್ತು. ನಿತ್ಯಾನಂದ್ ಬಡ್ಲಿ ಧನ್ಯವಾದಗಳು, ಅವ್ರು ಬರ್ಬೇಕಾಗಿತ್ತು. ಅವ್ರು ಬರಲಿಲ್ಲ. ಯಾಕೆ ಬರಲಿಲ್ಲ ಏನು ಗೊತ್ತಿಲ್ಲ. ತಟಸ್ ಉಳಿದ್ರು. ತಟಸ್ ಉಳಿಬಾರ್ದಾಗಿತ್ತು. ಬರೀ ಎಡ ಹೋಟ್ಲಿಂದ ಬಿದ್ದಿದ್ರಲ್ಲ ಅರವಿಂದ್ ಪಾಟೀಲ್ ವಿರುದ್ಧ. ಅವ್ರು ಸಹ ಮಾಡಿದ್ರೆ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಬೇಕು. ಚಂದ್ರಹಟ್ಟಿಗಳು ಮಾಡ್ಬೇಕು, ಸತೀಶ್ ಜಾರಕಿಹೊಳಿ ಮಾಡ್ಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡ್ಬೇಕು. ಮಾಡ್ಲಿ ಅಂದ್ರೆ ಸಿದ್ದರಾಮಯ್ಯ ಕಡೆ ಫೋನ್ ಮಾಡ್ತಿದ್ರು ಅವರು. ಸರ್ ನನಗೆ MLA ಇಲ್ಲ, ಏನೂ ಇಲ್ಲ, ನನಗೆ ಇಲ್ಲಿ ಸ್ಥಾನ ಕೊಡೋದು ಕೊಡ್ತಿದ್ರು. ಅವ್ರು ಸೈಲೆಂಟೇ ಆಗಿ ಉಳಿದ್ರು. ಅದು ಗೊತ್ತಾಗ್ಲಿಲ್ಲ. ಅದು ಒಂದು ಸ್ವಲ್ಪ ತಪ್ಪಿತದು. ದರಪ್ಪ ಪಡ್ಶೆಟ್ಟಿಯವರು, ಸರ್ ಹತ್ತನೆಯಲ್ಲಿ ಕುಮಟೋಳಿ ಮುಂದಿನ ನಡೆ ಏನು ತಿಳಿಸಿ. ಇಲ್ಲ, ಕೈ ಬಿಡ್ತಾರ ಅವ್ರು. ಕುಮಟೋಳಿಯವ್ರನ್ನ ಯಾರು ನಿಲ್ಸಿದಾರೆ? ಸುಮ್ಮನೆ ನಿಲ್ಸಿದಾರ ರೊಕ್ಕ ಖರ್ಚು ಮಾಡಕ್ಕೆ. ಸೌದಿ ಅವ್ರನ್ನ ಒಂದು ಬಜೆಟ್ ಎತ್ತಲ್ಲ, ಆ ಬಜೆಟ್ ಖಾಲಿ ಮಾಡಕ್ಕೆ ನಿಲ್ಸಿದಾರೆ. ಕುಮಟೋಳಿ ಅವ್ರೇನು, ಅವ್ರನ್ನೆಲ್ಲ ಅವರು ಇದನ್ನ ಮಾಡೋರು. ಅವ್ರು ಕುಮಟೋಳಿ ಅವ್ರನ್ನ ಎತ್ತಿ ಹಿಡಿಬೇಕಾದ್ರೆ ಯಾರು ಎತ್ತಿ ಹಿಡಿಯೋರು? ಈಗ 3 ಓಟು ಬಿದ್ದು, ಅವ್ರದ್ದೊಂದು ಇನ್ನೊಂದು 2 ಬರೇ ಅರ್ಜಿ ಹಾಕಿರು, ನಿಂತರು, ಮುಗಿತಲ್ಲಿಗೆ. ಅವ್ರು ಕುಮಟೋಳಿ ಅವರು ಸ್ವಲ್ಪ ಜಾಣತನವನ್ನು ಮೆರಿಬೇಕು. ಅವ್ರು ದೊಡ್ಡ ಹೋರಾಟಗಾರರು, ರೈತ ಮುಖಂಡರು, ಎಂತೆಂಥ ಚಳವಳಿಯನ್ನು ಮಾಡಿದಾರೆ ಅವರು. ಕುಮಟೋಳಿ ಅಂದ್ರೆ ಸಾದಾ ಅಲ್ಲ. ಆದ್ರೆ ಅಧಿಕಾರ ಇಲ್ಲ. ಮತ್ತು ಕಾಂಗ್ರೆಸ್ಸಾಗ ಅಧಿಕಾರ ಐತ್ಲ, ಅದ್ರ ಲಾಭವನ್ನು ಪಡೆದ್ರು. BJP ಅಧಿಕಾರ ಇರ್ತಿತ್ತಂದ್ರೆ ಕುಮಟೋಳರು ಸ್ವಲ್ಪ ಏನೋ ಗದ್ದಲ ಮಾಡ್ತಿದ್ರು. ರಮೇಶ್ ಜಾರಕಿಹೊಳಿ ಕ್ಯಾಂಡಿಡೇಟ್ ಅವರು. ರಮೇಶ್ ಜಾರಕಿಹೊಳಿ ನಮ್ಗೆ ಯಾರು ಬೇಡ ಅಲ್ಲಿ ನಿಲ್ಸ್ಬಿಡೋದು. ಮತ್ತು ಸತೀಶ್ ಜಾರಕಿಹೊಳಿ ಬೇಡ ಇದ್ರು. ಲಕ್ಷ್ಮಣ ಸವದಿ ಹಿಂದೆ ತಕ್ಕೋದು ಬೇಡ, ಆಯ್ತು ಖರ್ಚಾಗಲಿ. ಅದ ಮತ್ತು ರಾಜಕಾಯಿ ಅವ್ರು ಹಿಂದೆ ತಗೊಂಡ್ರಲ್ಲ, ಯಾಕೆ ಅವ್ರು ನಮ್ಮವ್ರು ಅಂತ. ರಾಜಕಾಯಿ ಅಂದ್ರೆ ನಾವು ಜೋಡಿ ಎತ್ತಿದ್ದೇವೆ, ನಿಮ್ಮವ್ರಲ್ಲ ನಮ್ಮವ್ರಲ್ಲ ಅಂತ ದಂಡಿ ಕೂತರು. ಅವರು ಮಾತಾಡೋಂಗಿಲ್ಲ ಹೆಚ್ಚು, ಅವರು ಮಾತಾಡೋಂಗಿಲ್ಲ. RS ಹಾರುಗೇರಿ ಅವರು ಧನ್ಯವಾದಗಳು. ಅದು ಬೆಳಗಾವಿ ಜಿಲ್ಲಾ ಇತಿಹಾಸ ಬೇಕಾದ್ರೆ ನಮ್ಮ ಕಡೆ ಬರ್ಬೇಕಷ್ಟೇ. ಇನ್ನು ಮುಂದಿನ ಸಲ ಏನೈತಿ, ಈಗ ಯಾರೋ ಒಬ್ರು ವೈಫೈ ಕೊಟ್ಟಿದ್ದಾರೆ, ಅಷ್ಟು ಮಾತಾಡತ್ತೇವೆ. ನೀವು ಕೇಳಿರಲಿ, ಯಾರು ವೈಫೈ ಕೊಟ್ಟಿದಾರಲ್ಲ, ಈಗ ಎಷ್ಟ ಮಾತಾಡತ್ತೇವೆ. 5-6 ವಿಡಿಯೋಗಳು ದಿವಸಗಳು. ಇವತ್ತು 2 ಹತ್ತಿ, ಇದು 3ನೇ ವಿಡಿಯೋ. ಒಂದು ಆಧ್ಯಾತ್ಮಿಕ ವಿಡಿಯೋ 40-45 ನಿಮಿಷ ಬೆಳಿಗ್ಗೆ ಮಾತಾಡಿದೆ. ಅಂದ್ರೆ ಕತ್ತಲಿಂದ ಬೆಳಕಿನ ನಡೆಗೆ ಬರೋದು ಹೆಂಗೆ, ನಂತರ ನಮ್ಮ ತಲೆಯನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು, ಸತ್ಯ ಅಸತ್ಯದ ಏನು, ನಂತರ ಬದುಕೋದಿಂದ ನಾಳೆ ಅಲ್ಲ, ನಾಳೆ ಬದುಕೋದಲ್ಲ, ನಿನ್ನೆ ವಿಚಾರ ಮಾಡಂಗಿಲ್ಲ, ನಾಳೆ ಬಗ್ಗೆ ಇಲ್ಲ, ಇವತ್ತು ಬದುಕೋದು. ಅದು ಆಧ್ಯಾತ್ಮಿಕ ವಿಷಯ. ದಿವಸ ಒಂದು ಪ್ರವಚನ ಮಾಡ್ತಿರ್ತೇವೆ. ನೀವು ಹೇಳಂಗಿಲ್ಲ ಬಿಡಂಗಿಲ್ಲ. ನೀವು ಬ್ರಹ್ಮ ಮುಹೂರ್ತ ಹೇಳಂಗನೇ ಇಲ್ಲಲ್ಲ. ನಿಮಗೆ ಕಾಗೆ ಎಬ್ಬಿಸ್ಬೇಕು, ಗುಬ್ಬಿ ಎಬ್ಬಿಸ್ಬೇಕು, ಎಮ್ಮೆ ಎಬ್ಬಿಸ್ಬೇಕು, ಅಥವಾ ಯಾವ್ದಾದ್ರು ಕುದುರೆ ಎಬ್ಬಿಸ್ಬೇಕು, ಯಾವ್ದು ಬಂಡಿ ಎಬ್ಬಿಸ್ಬೇಕು, ಅಥವಾ ಮುಲ್ಲಾ ಅವ್ರು ಅಲ್ಲಾವ ಅಕ್ಕಬರ ಅವ್ರು ಅನ್ಬೇಕು. ಅವಾಗ ಹೇಳೋರು, ನೀವು ಹೇಳೋರು, ಸ್ವತಂತ್ರ ಹೇಳೋರೆಲ್ಲ. ಹಬ್ಬ ಇದ್ರೂ ಹೇಳಂಗಿಲ್ಲ ನೀವು. ಯಾಕೆ ಹಬ್ಬ ಅಂದ್ರೆ ಸುಟಿ, ಅದು ಅಧಿಕಾರಿಗಳು ಸುಟಿ ರೀ. ಪಾಪ ಅವರು ಟೆನ್ಷನ್ದಿಂದ ಮಲಗಿರ್ತಾರೆ. ನಿಮಗೇನು ಟೆನ್ಷನ್? ನಿಮಗೇನು ಇಲ್ಲಲ್ಲ. ಮತ್ತೆ ಎಲ್ಲಿ ಬರೋಣ, ನಾವು ವಿಷಯಕ್ಕೆ ಬರೋಣ. ಪ್ರತಾಪ್ ಕಾಂಬಳೆ ಅವರ, ಸರ್ 2028ಕ್ಕೆ ಮಹೇಂದ್ರ ತಮ್ಮನವರು ಮತ್ತು ಶಂಭು ಕಳ್ಳರ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತದೆ ಏನು ಸರ್? ಅಲ್ಲ, ಮಹೇಂದ್ರ ತಮ್ಮನವ್ರಿಗೆ ಸಿಗ್ತೈತೆ. ಅದು ಶಂಭು ಕಳ್ಳರಿಗೆ ಡೌಟ್ ಇದೆ. ಆದ್ರೆ ಅವ್ರು ಸ್ವತಂತ್ರ ನಿಂತವ್ರು ಆರಿಸಿ ಬರ್ತಾರ. ಹೋದ್ಸಲ ಏನೋ ಆಗೈತೆ, ಅದೇನು ಪ್ರಶ್ನೆ ಇಲ್ಲ. ನಂತರ ಅಲ್ಲಿ 4-5 ಸಲ BJP ಶಾಸಕರಲ್ಲ. ಮತ್ತು ಎಷ್ಟು ಸಲ ಇವ್ರನ್ನ ನೇಮಿಸಬಾರದು ಅಂತೇಳಿ ಬೇರೆದವ್ರನ್ನ ಹಾಕ್ತಾರೆ. ಮತ್ತು ಕಾಂಗ್ರೆಸ್ ಅಲ್ಲಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಎಲ್ಲಿದೆ?
ಸುಮ್ಮನೆ ಅವ್ರು ಸತೀಶ್ ಅವ್ರು ತಮ್ಮ ಬೆಂಬಲಿಗೆ ಇರಲಿ ಅಂತ ಹಾಕಿದಾರ ಅವರು. ಆರಿಸಿ ಬರ್ತೇನೆ ಅಂತ ಹಾಕೇ ಇಲ್ಲ. ಯಾಕೆ ಅವ್ರಿಗೆ ಗೊತ್ತಿತ್ತು ಶಂಭುಕೊಳ್ಳಗಳು ಭಾಳ ಸ್ಟ್ರಾಂಗ್ ಇದಾರಂತ. ಆದ್ರೆ ದಲಿತ ಮುಖಂಡರು ಒಬ್ರು ಎದ್ದು ಬೆಳೆದು ಬರಬಾರಲ್ಲ ಸತೀಶ್ ಅವ್ರ ತಲೆಯಾಗ. ದಲಿತ ಮುಖಂಡರು ಒಬ್ರು ಬೆಳೆದು ಬಂದ್ರಂದ್ರೆ ಇವ್ರು ನಮ್ಗೆ ಟಕ್ಕರ್ ಕೊಡ್ತಾರ. ಈಗ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ವಾಲ್ಮೀಕಿ ಅನುಯಾಯಿಗಳು ಎಲ್ಲ ಕೂಡಿದಾರಲ್ಲ, ಈಗ ಸಪರೇಟ್ ಆಗ್ತೈತ್ಲ, ಅದಕ್ಕೆ ಅವ್ರನ್ನ ತುಳಿದ್ರ ಅಲ್ಲೇ. ಮತ್ತು ಸತೀಶ್ ಜಾರಕಿಹೊಳಿ ಹೇಳಿದ್ರಲ್ಲ, ತುಳಿದ ಮೇಲೆ ಬರೋದೇ ರಾಜಕೀಯ ಅಂತ ಹೇಳಿದಾರಲ್ಲ. ಕರೆಕ್ಟ್ ಐತೆ ಅವ್ರದ್ದು. ಸತೀಶ್ ಜಾರಕಿಹೊಳಿ ಎಲ್ಲಿ ತಪ್ಪೈತಿ? ಒಬ್ಬನ ತುಳಿದು ಇನ್ನೊಬ್ಬರು ಮೇಲೆ ಬರೋದನ್ನ ರಾಜಕೀಯ ಅದು ಹೇಳಿತ್ಲ ನಿಮ್ಗೆ. 2028 ಬರ್ತಾರ ಅವರಿಬ್ರು. ಏನು ಕಾಳಜಿ ಮಾಡಕ್ ಹೋಗ್ಬೇಡ್ರಿ, ನಾವಿದ್ದೇವೆ. ನಮ್ಮ ಕಡೆನೂ 8 ಅನಧಿಕೃತ ಬಿಫಾರ್ಮ್ ಬರೋದಲ್ಲ. ನಮ್ಮ ಕಡೆ ಯಾರು ಬರ್ತಾರೋ ಅವ್ರನ್ನ ಆರಿಸ್ತತ್ತೆ. ಯಾರು ಬರಲ್ಲ ಅಂದ್ರೆ ನಾವು ಗೇಮ್ ಆಡ್ತೇವಲ್ಲ. ನಾವು ತೆಳಗಿದ್ರೆ ಅಂಬಲಿ ಮಾಡೋರು, ಗಟ್ಟಿ ಇದ್ರೆ ರೊಟ್ಟಿ ಮಾಡೋರನ್ನ. ಆ ಟೈಮ್ದಲ್ಲಿ ಸತೀಶ್ ಜಾರಕಿಹೊಳಿ 8 ಬಿಫಾರ್ಮ್ ಅವ್ರಿಗೆ ಸಿಗಲಿ, ನಮಗೆ 8. ಮತ್ತು ಎಲ್ಲ 18ಕ್ಕೆ 18 ನನಗೆ ಬೇಕಂದ್ರೆ ಆಗೋದಿಲ್ಲ. ನಾವೆಲ್ಲ ಅದನ್ನು ನೋಡ್ಕೋತೇವೆ. ಇನ್ನು ಮತ್ತು CM ಕುರ್ಚಿಗೆ ಅವ್ರು ಹಾಕಿದಾರಲ್ಲ ಟ್ರಾವೆಲ್ಗೆ, ಅದಕ್ಕೆ ನಮಗೆ ಸಹಬೆಂಬಲ ಇದೆ. ಅದು ನಮಗೆ ಯಾವ್ರೆ ಡಬಲ್ ಸೀಟರ್ ಹೆಲಿಕಾಪ್ಟರ್ ಕೊಡ್ಸಿದಂದ್ರೆ ನಾವು ತಯಾರಾಗವ್ರಲ್ಲ. ಮತ್ತು ನೋಡ್ರಿ, ಕಿಶಾಗ ರೊಕ್ಕ ಇತ್ತಂದ್ರೆ ಮನುಷ್ಯ ಹೆಂಗೆ ಅಡ್ಡಾಡ್ತಾನೆ. ಒಂದು 2-3 ಲಕ್ಷ ಇತ್ತಪ್ಪ, BMW ಕಾರ್ ಇತ್ತ, ಅವ್ ಮಿನಿಸ್ಟರ್ ಟೈಪ್ ಇಳಿಯಂಗಿಲ್ಲ. ಮತ್ತು ನಮ್ಗೆ ಡಬಲ್ ಸೀಟರ್ ಹೆಲಿಕಾಪ್ಟರ್ ನೀವು ಕೊಟ್ರಿ, ಉದುರಿ ಕೊಡ್ರಿ, ಏನೋ ಕೊಡ್ರಿ, ತಿರ್ಗಾಡ್ರಿ ಅಂತಂದ್ರೆ ನಾವು 224 ಕ್ಷೇತ್ರ ತಿರ್ಗಾಡೋರಲ್ಲ, ಗೊತ್ತಿಲ್ಲದ ತಿರ್ಗಾಡೋರಲ್ಲ. ಆದ್ರೆ ಒಂದ್ಸಲ ಒಂದು ಕ್ಷೇತ್ರಕ್ಕೆ ಹೋದ ಅಂದ್ರೆ ಎಲ್ಲ ನಮಗೆ ಮಿಲಾಪಿ ಗೊತ್ತಾಗ್ಬಿಡ್ತೈತೆ. ಅದು ನೀವು ಅಟ್ಟು ತಿಳ್ಕೊಬೇಡ್ರಿ. ಇಲ್ಲೇನು ಬೆಳಗಾವಿ ಜಿಲ್ಲಾ ರಾಜಕಾರಣ ತಿಳ್ಕೊಂಡ್ರೆ ಎಲ್ಲ ಕಡೆ ಅದೇ ತಿಳ್ಕೊಂಡಂಗಿಲ್ಲ. ಹೆಂಗೆ ಕರ್ನಾಟಕದಲ್ಲಿ 15 kg ಸಿದ್ದರಾಮಯ್ಯ ಅಕ್ಕಿ ಕೊಡ್ತಾರೆ, ಬೆಳಗಾವದಲ್ಲಿ ಅಷ್ಟೇ ಕೊಡ್ತಾರ? ಇಲ್ಲ, ಎಲ್ಲ ಕಡೆ ಕೊಡ್ತಾರೆ. ಎಲ್ಲ ಕಡೆ ಆನು ಬೈದಿರ್ತೈತಿ. ನೀವು ಒಂದೇ ಆಗಲಿ ನೋಡ್ತಾರೆ. ಏನು ಹಾವೇರಿಯಾಗ ಒಂದು ಬೇರೆ, ಇದನ್ನೊಂದು ಬೇರೆ. ನಂತರ ಎಲ್ಲರ ಮನ್ಯಾಗ ತೂತಿರ್ತಾವ. ಮತ್ತು ಅಲ್ಲಿ ಹಾವೇರಿಯಾಗ ತೂತ್ ಬೇರೆ ಇರ್ತಾವ, ಕೊಪ್ಪಳದಾಗ ಬೇರೆ ಇರ್ತಾವ, ಚಿಕ್ಕಬಳ್ಳಾಪುರದ ಬೇರೆ ಇರ್ತಾವ, ಮೈಸೂರಾಗ ಬೇರೆ ಇರ್ತಾವ. ಇಲ್ಲ, ನಮ್ಗೆ ಗೊತ್ತಿದ್ರಿ, ನಮಗೆ ಹೆಲಿಕಾಪ್ಟರ್ ಇಲ್ಲ ಅಂತ ನಾವು ಅಡ್ಡಾಡಂಗಿಲ್ಲ. ಒಂದು. ಎರಡನೇದು, ನಮಗೆ ಯಾರು ಕರೆದಿಲ್ಲ ಇನ್ನತಕ್ಕ. ಎರಡನೇದು, ಬಂದ್ರೆ ಅವ್ರನ್ನ ಗೆಲ್ಸು ತರುವಂತ ತಾಕತ್ತಿದೆ. ಅದ ದುಡ್ಡು ಇರ್ಬೇಕು. ದುಡ್ಡಿದ ನಮ್ಮ ಕಡೆ ಹಾಯ್ರಿ, ಇಲ್ಲದ್ರೆ ಹಾಯಕ್ಕೆ ಹೋಗ್ಬೇಡ್ರಿ. ಶಿವಕದಂ ಲಕ್ಷ್ಮಣ್ ಸೌದಿ ಫಿಕ್ಸ್. ಅಧ್ಯಕ್ಷ ಲಕ್ಷ್ಮಣ್ ಸೌದಿ. ಶಿವ ಎಲ್ಲಿದ್ದಾರೆ ನೀವು? ಅವರು ಚಾ ಬಿಸ್ಕಿಟ್ ತಿನ್ನಕ್ ಬರೋರು. ಹೆಂಗ್ ಫಿಕ್ಸ್ ರೀ? ಏನ್ ಹೇಳತ್ತೀರಿ ನೀವು ಕತೆ? ಸುಮ್ಮನೆ ನಿಮ್ಗೆ ರಾಜಕಾರಣ ಬರಂಗಿಲ್ಲ. ಶಿವ ಕದಮ್ಗೆ ಅಧ್ಯಕ್ಷ ಫಿಕ್ಸ್ ಅಂತ ಸಾಧ್ಯ ಇಲ್ರಿ. ಅವೆಲ್ಲ ನಿಮ್ಗೆಲ್ಲ ಗೊತ್ತಾಗಿಲ್ಲ. ಅವೆಲ್ಲ ನೀವು ರಾಜಕಾರಣದಾಗ ಇಲ್ಲ. ನೀವು ಪ್ಲಾಟ್ ಹುಡುಕಾಡೋರು, ಸಾಹೇಬ್ ಪ್ಲಾಟ್ ಕೊಡ್ಸೋರು, ನಂತರ ಒಂದೊಂದು ಎಕರೆ ಹೊಲ ಇಡೋರು, ಏನೇ ಲೇಔಟ್ ಮಾಡ್ಕೊಂಬರೋರು. ನೀವು ಪ್ಲಾಟ್ ಕೊಡೋರಪ್ಪ. ಶಿವ ಕದಮ್ ಪ್ಲಾಟ್ ಕೊಡೋರಪ್ಪ. ಅವ್ರ ಯಾರಿಗೆ ಬೇಕಾದ್ರೆ ಹೋಗ್ಲ ಪ್ಲಾಟ್ ಹಚ್ಚನ, ಅಲ್ಲಿ ತೋರಿ ಇಲ್ಲಿ ತೋರಿ ಅಂತ. ಅವ್ರ ಪ್ಲಾಟ್ದವ್ರು ನಮಗೆ ರಾಜಕೀಯ ಕೇಳ್ತಾರೆ. ಲಕ್ಷ್ಮಣ್ ಸೌದಿ ಅಧ್ಯಕ್ಷ ಫಿಕ್ಸ್ ಅಂತ ನಮ್ಮ ದಾರಿ ತಪ್ಪಿಸೋರು. ಅವರು ಎಲ್ಲ ಫಿಕ್ಸ್ ಆಗಿ ಹೋಗಿದೆ, ಎಲ್ಲ ಗೊತ್ತಿದೆ. ಶಿವ ಹೇಳಿದೆವು ನಾವು ಯಾರು ಅಧ್ಯಕ್ಷ ಆಗ್ತಾರೆ ಅಂತ ಹೇಳಿದೆ. ಕಾಮೆಂಟ್ ಹೆಂಗೆ ಮಾಡಬೇಕು? ಜಿಲ್ಲಾ ರಾಜಕಾರಣದಲ್ಲಿ ಇನ್ನು ಅಮರ್ ಸಿಂಗ್ ಪಾಟೀಲ್ ಪರಿಸ್ಥಿತಿ ಏನು? ನಂತರ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪರಾವ್ ಪಾಟೀಲ್ ಅವ್ರ ನಡೆ ಏನು? ವಿವೇಕರವ್ರ ನಡೆ ಏನು? ಅವ್ರ ಮಕ್ಕಳನ್ನ ಜಿಲ್ಲಾ ಪಂಚಾಯತ್ ತಂದು ಆರಿಸ್ತಾ ಇರ್ತಾರೋ ಅಥವಾ ಇಲ್ಲಿ ಅಧ್ಯಕ್ಷ ಮಾಡ್ತಾರೋ? ಅದು ಬೇಕಲ್ಲ. ಈಗ ಇನ್ನು ಬಂದಲ್ಲ ಡಿಸೆಂಬರ್ದಲ್ಲಿ ಅಥವಾ ಜನವರಿದಲ್ಲಿ ಗ್ರಾಮ ಪಂಚಾಯತಿ ಎಲೆಕ್ಷನ್. ಅಲ್ಲಿ ಅವರು ಪ್ರಭುತ್ವ ಇದ್ದಾರೆ. ಎಲ್ಲಿ? ರಾಯಭಾಗದಲ್ಲಿ. ಅಲ್ಲಿ ಅಧ್ಯಕ್ಷರನ್ನು ಸಾಕಷ್ಟು ಊರಾಗ ಮಾಡ್ತಾರೆ. ನಂತರ 2028ರಲ್ಲಿ ತಯಾರು ಮಾಡ್ಬೇಕಲ್ಲ. ಯಾವ ಕ್ಷೇತ್ರ ತಯಾರು ಮಾಡೋದು? ಅವರು ಒಂದು ಕ್ಷೇತ್ರ ಹಿಡಿಬೇಕಲ್ಲ. ಕಾಗವಾಡ ಹಿಡ್ಬೇಕು ಅವ್ರು ಆ್ಯಕ್ಚುಲಿ. ಯಾಕೆ ಅವ್ರ ತಂದೆಯವ್ರು ಕಾಗವಾಡ ಶಾಸಕರಿದ್ರು, ಮಂತ್ರಿನೂ ಆದರು. ಅಲ್ಲಿ ಹಿಡ್ಬೇಕು ಅವ್ರಿಗೂ. ಅಲ್ಲಿ ಹಿಡ್ತಿದೆ. ಮತ್ತು ಸಂಸ್ಥೆಗಳು ಭಾಳ ಇದಾವಲ್ಲ ಅಲ್ಲೇ. ನಂತರ ಶಿವ ಓಕೆ, ಹೌದು, ಈಗ ಗೊತ್ತಾತ್ಲ. ಈಗ ಗೊತ್ತಾಯ್ತು. ಶಿವ ಸುಧಾರಿಸ್ಕೋತಾರ ಅವ್ರು. ಓಕೆ ಅಂತಂದ್ರೆ ಎಲ್ಲ ಮಿಲಾಪಿ ಕುಸ್ತಿ ಆಗಿ ಬಿಟ್ಟಿಲ್ಲ. ಯಾರು ಉಪಾಧ್ಯಕ್ಷ, ಯಾರು ಅಧ್ಯಕ್ಷ, ಎಲ್ಲ ಆಗಿಬಿಟ್ಟಿಲ್ಲ. ಉಪಾಧ್ಯಕ್ಷ ನಮ್ಗೆ ಹೇಳಕ್ ಬರಂಗಿಲ್ಲ. ವಿಶ್ವನಾಥ ವೈದ್ಯ ಅವರು ಸತೀಶ್ ಕ್ಯಾಂಡಿಡೇಟ್. ನಂತರ ಖಾನಾಪುರ ಅರವಿಂದ್ ಪಟ್ಲ, ಬಾಲಚಂದ್ರ ಜಾರಕಿಹೊಳಿ ಕ್ಯಾಂಡಿಡೇಟು. ಅಥವಾ ಸಿದ್ದರಾಮಯ್ಯ ಅವರು ಒಂದು ಕಳಿಸ್ತಾರ, ಏನು ಅಪೆಕ್ಸ್ ಬ್ಯಾಂಕ್ದಿಂದ ಇವ್ರನ್ನ ಉಪಾಧ್ಯಕ್ಷ ಮಾಡೋದು, ಅವ್ರು ಆಗ್ಬೋದು. ಜನರೇಟರ್ನಕ್ಕೆ ಆಗಂಗಿಲ್ಲ. ಯಾಕಂದ್ರೆ ಡಬಲ್ ಧಮಾಕ ಕೊಟ್ಟಿದ್ದಾರೆ. ಈ ನಮಗೇನು ಬೇಕು? ಡಬಲ್ ಡೆಕ್ಕನ ಹೆಲಿಕಾಪ್ಟರ್ ನಮಗೆ ಕೊಡಿಸ್ಬೇಕು ಅಂದ. ಮತ್ತು ನಾವು ಟಾವೆಲ್ ಹಾಕತ್ತೇವೆ. ಟಾವೆಲ್ ಅಂದ್ರೆ ನಾವಲ್ಲ, ನಮ್ಮವ್ರನ್ನೊಬ್ಬರು ತಯಾರು ಮಾಡ್ತೇವೆ. ಈಗ ಹೆಂಗೆ ತಯಾರು ಮಾಡಿದ್ರಲ್ಲ ಜಾರಕಿಹೊಳಿ ಇವ್ರು ನಮ್ಮವ್ರು ಬೈಲ್ನಾಗ ಘೋಷಣೆ ಮಾಡಿದ್ರು. ಎಲ್ಲ ಕಡೆ ಘೋಷಣೆ ಮಾಡಿದ್ರಲ್ಲ. ಇವರು ಘೋಷಣೆ ಮಾಡಲಿಲ್ಲ, ಸುಮ್ಗೆ ಕೂತ್ರು. ನಾವು ಜೋಡೆತ್ತು, ನಾವು ಸ್ವತಂತ್ರ ಅಂತ. ಯಾರು?
ಗಣೇಶ್ ಸಿಕ್ಕೇರಿ ನಾವು ಸ್ವತಂತ್ರ ಅಂದರು. ಜೋಡೆತ್ತಿ ಅಂತ ಅವರಿಬ್ಬರು ಅಂದರು, ಲಕ್ಷ್ಮಣ ಸವದಿ ಅವರು ಮತ್ತು ರಾಜು ಕಾಗೆ ಅವರು. ಉಳಿದಾರ ಏನು ಜೋಡೆತ್ತಿಲ್ಲ, ಏನೂ ಇಲ್ಲ. ನಾವು ಅವ್ರ ಗುಡಿನ ಇವ್ರ ಗುಡಿನ ಅಂತ ಯಾರು ಹೇಳಿಲ್ಲ. ಲಕ್ಷ್ಮಣ ಸವದಿ ಅವ್ರು ಯಾವಾಗ ಬಿಸಿ ಮುಟ್ತಂದ್ರೆ ಹಿಂದೆ ತಕ್ಕೋತಾರ ಕುಮಟೋಳವ್ರು ನೋಡಿದ್ರು. ಅವರು ಹಿಂದೆ ಯಾವಾಗ ತಗೊಲಿಲ್ಲ ಅವರು ಫೈರಿಂಗ್ ಚಾಲು ಮಾಡಿದ್ರು, ಓಡಾಡಕ್ಕೆ ಶುರು ಮಾಡಿದ್ರು. ಹಂಗೆ ಭಾಷೆನ ಹಿಂಗೆ ಭಾಷೆನ ಎಲ್ಲ ಭಾಷೆನ. ಆದ್ರೆ ರಮೇಶ್ ಕತ್ತಿ ಅವರು ಜಿಲ್ಲಾ ಲೀಡರ್ ಆಗುವಂಥ ಭಾಳ ಚಾನ್ಸ್ ಇತ್ತು. ಆದ್ರೆ ಏನು ಭಾಷಣ ಮಾಡಿ ಹೋದ್ರಲ್ಲ ಇವರು, ಜಗದೀಶ್ ಶೆಟ್ಟರ್ ಭಾಷಣ ಮಾಡಿ ಹೋದ್ರು, ಅಭಯ ಪಾಟೀಲ್ ಹೋದ್ರು, ನಂತರ ಸಂಜಯ್ ಪಾಟೀಲ್ ಭಾಷಣ ಮಾಡಿ ಹೋದ್ರು. ಎಲ್ಲ ಭಾಷೆನ ಹೆಂಗೆ ಕಡ್ದಂದ್ರೆ ಉತ್ತರ ಕನ್ನಡದ ನೀವ ಅಂತಂದ್ರು, ಬೆಳಗಾವಿ ಜಿಲ್ಲಾ ನೀವ ಅಂತಂದ್ರು. ದುಡ್ಡು ಯಾರು ಹಾಕವ್ರು? ಪ್ರಹ್ಲಾದ್ ಜೋಶಿ ಅವರು ಕೊಡೋರಲ್ಲ, ಇವ್ರು ನಮ್ಮ ಜಗದೀಶ್ ಶೆಟ್ಟರ್ ಅವರು ಕೊಡೋರಲ್ಲ. ಇವರು ಉಸ್ಕೊಬರಿ ನಾವೇ ಆಗ್ಬೇಕಪ್ಪ, ನಾವು ಎಂ ಪಿ ಆಗಿದ್ದವಲ್ಲ, ನಾವು ಧಾರವಾಡ ಎಂ ಪಿ, ನಾವು ಬೆಳಗಾವಿ ಎಂ ಪಿ ಆಗಿದ್ದವಲ್ಲ, ನಮ್ಗೆ ಯಾಕೆ ಉಸ್ಕೊಬರಿ? ಒಟ್ಟ ಊರು ಸಾರ್ ಮನೆ ತಮಗೇನ್ರ ಫಾಯ್ದೆ ಆಗ್ತಂದ್ರೆ ಬರೋರಿಲ್ಲೇ. ರಾಜಕಾರಣ ಹೆಂಗೈತಿ, ತಮಗೆ ಲಾಭ ಇತ್ತಂದ್ರೆ ಪಕ್ಷ ಅದ, ತಮಗೆ ಲಾಭ ಇಲ್ಲ ಅಂದ್ರೆ ಪಕ್ಷ ಅಲ್ಲ. ತಮಗೆ ಆ ಮನುಷ್ಯ ಬೇಕಾಯ್ತಂದ್ರೆ ಅವನ ಗುಡಿ ದೋಸ್ತಿ, ಬ್ಯಾಡಾಗಿತ್ತಂದ್ರೆ ಬಿಡೋದು. ಇಲ್ಲಿ ಪಕ್ಷ ಏನಿಲ್ಲ, ಎಲ್ಲ ಕೌಡಿಯಾಟ ಒಂದೇ. ಸಂತುಬಾಯ್ ಎಲ್ಲ ಕೌಡಿಯಾಟ ಒಂದೇ. ಇವ್ರು ಒಂದೇ ಕೌಡಿ ಆಟ ಆಡ್ತಾರ, ಚಿತ್ತ ಬಿದ್ರ ಡಬ್ ಬಿದ್ರ ಅಷ್ಟೆ. ಇನ್ನೂ ಭಾಳ ಹೇಳೋದೈತಿ. ನಾಳೆ ಬೇಕಲ್ಲ ಬಂಡವಾಳ ಎಲ್ಲ ಒಮ್ಮೆ ಹೇಳಿದಂದ್ರೆ ನಿಮ್ಗೆ. ನಾಳೆ ನೀವು ವಿಡಿಯೋನ ನೋಡೋದು ಬಂದ್ ಮಾಡಿ ಪದೇ ಪದೇ ಅದನ್ನ ಹೇಳ್ತಂದ. ಇವತ್ತು ಪದೇ ಪದೇ ಏನು ಹೇಳಿಲ್ಲ. ಅಧ್ಯಕ್ಷ ಫಿಕ್ಸ್ ಆಗಿದ್ದಾರೆ, ಅದೇನು ಡೌಟ್ ಇಲ್ಲ. ನಂತರ ಉಪಾಧ್ಯಕ್ಷ ಏನಾಗ್ತಾರೆ ನಮ್ಗೆ ಸಂಬಂಧ ಬರಲ್ಲ. ಯಾಕಂದ್ರೆ ಉಪಾಧ್ಯಕ್ಷರು ಅಲ್ಲೇನೈತೆ ಅಧಿಕಾರ, ಚಾ ಬಿಸ್ಕೆಟ. ಮತ್ತು ಬಾಲಚಂದ್ರ ಜಾರಕಿಹೊಳಿ ಏನಾಗ್ತಾರೆ ಅದನ್ನು ಕೇಳ್ಬೇಕಾಗ್ತದೆ. ಈ ಸೆಕ್ರೆಟರಿ ಲೋನ್ ಕೊಡ್ರಿ, ಇದಕ್ಕೆ ಕೊಡ್ರಿ, ಇದಕ್ಕೆ ಕೊಡ್ರಿ, ಇದಕ್ಕೆ ಕೊಡ್ರಿ, ಅವ್ರು ಹೊರಗಿದ್ದು ಮಾರ್ಗದರ್ಶನ ಮಾಡ್ತಾರೆ. ಯಾಕಂದ್ರೆ ಹೇಳಿದಾರಲ್ಲ, ಯಾರು ಅಂಜುವಲ್ಲ 125 ಸೀಟ್ ತುಂಬೋದೆ, ನಮಗೆ ಡೈರೆಕ್ಟ್ ಬಂದು ಗೋಕಾಕ್ ಬಂದು ಅಪ್ಲಿಕೇಶನ್ ಕೊಡ ಅಂದಾರಲ್ಲ. ಅಲ್ಲಿನ ಗೋಕಾಕದ ಅಪ್ಲಿಕೇಶನ್ ತೊಗೊಬಿಟ್ರೆ ಹೆಸರು ಹಾಳಾಗ್ತೈತೆ. ಇಲ್ಲೇ ಒಂದು ಡೈರೆಕ್ಟ್ರಾಗ 5 ಸೀಟಪ್ಪ ನಿಮ್ಮ ಅವರು ಸ್ವಲ್ಪ ಒಳ್ಳೆಯವ್ರನ್ನ ನೌಕರನ್ನ ಆರಿಸ್ಕೊಡ್ರಿ. ನಂತರ ಯಾರು ಸಕ್ಕರೆ ಫ್ಯಾಕ್ಟ್ರಿ ದುಡ್ಡು DCC ಬ್ಯಾಂಕ್ ತೆಗೆದುಕೊಳ್ಬೇಡ್ರಿ. ನಮಸ್ಕಾರ.